ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸು ನಿನ್ನೆ ಹೇಳಿರ್ತಕ್ಕಂಥ ಹೆಲ್ತ್ ಸ್ವಲ್ಪ ಕಂಟಿನ್ಯೂ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾವು ಹೆಲ್ತ್ ಬಗ್ಗೆ ನೋಡಿದ್ವಿ, ಅಂದ್ರೆ ಡಯಟ್ ಬಗ್ಗೆ ನೋಡಿದ್ವಿ. ಡಯಟ್ ಅಂತ ಸ್ವಲ್ಪ ರಿವೈಸ್ ಮಾಡ್ತೀನಿ ನಾವು ಕ್ಲಾಸಸ್ಗಳನ್ನ. ಅದಾದ ತಕ್ಷಣ ನೆಕ್ಸ್ಟ್ ಇವತ್ತಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ತಗೊಳ್ಳೋಣ. ಪ್ಲಸ್ ಇವತ್ತಿನ ಟಾಪಿಕ್ ಬಹಳ ದೊಡ್ಡದದ, ಹಾಗಾಗಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ಇಂಟ್ರೊಡಕ್ಷನ್ ಟೈಪ್ ಕೊಡ್ತಾ ಹೋಗ್ತೀನಿ. ಅದರಿಂದ ಏನೇನ್ ಬೆನಿಫಿಟ್ಸ್ ಆಗ್ತಾವ ಹೆಂಗೆ ಅಂತೇಳಿ. ಅದಾದ್ಮೇಲೆ ಫುಲ್ ಫ್ಲೆಡ್ಜ್ ನಿಮ್ಗ ಇದೇ ಈಗೇನ್ ನಾ ಹೇಳ್ತಿದ್ದೀನಲ್ಲ, ಈ ಮಾರ್ಗವನ್ನ ಕಂಟಿನ್ಯೂಸ್ ಆಗಿ ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕ್ರಿ ಅಂತ ಅನ್ನೋದಾದ್ರ ನಾವು ಅದಕ್ಕೆ 1-to-1 ಮೆಂಟರ್ಶಿಪ್ ಅಂತ ಮಾಡ್ತೀವಿ. 1-to-1 ನಿಮ್ಮ ಏನೇನದಲ್ಲ, ನಿಮ್ಮ ಲೈಫ್ ಹ್ಯಾಬಿಟ್ ಅಥವಾ ಡಿಸೀಸಸ್, ಮೈಂಡ್, ರಿಲೇಷನ್ಸ್ ಅವನ್ನೆಲ್ಲವನ್ನು ಒಂದ್ ಕಡೆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅದ. ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಆಮೇಲೆ ಲಾಸ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಓಕೆ, ಈಗ ಫಸ್ಟ್ ನಿನ್ನೆ ಹೇಳಿರ್ತಕ್ಕಂಥ ಒಂದ್ ಸ್ವಲ್ಪ ಟಾಪಿಕ್ಸ್ ಗಳನ್ನ ಅಕಸ್ಮಾತ್ ಯಾರಾದ್ರೂ ಫಸ್ಟ್ ಟೈಮ್ ಬಂದಿದ್ರೆ ಅವ್ರೊಂದ್ ಸ್ವಲ್ಪ ನೋಡ್ಕೊಂಡ್ ಬಿಡಂತ್ರಿ. ಅದಾದ ತಕ್ಷಣ ನೆಕ್ಸ್ಟ್ ಹೋಗೋಣ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಫುಡ್ ನಾವೇನ್ ಇಂಟೇಕ್ ತಗೊಳ್ತೀವಲ್ಲ, ಹೊಟ್ಟೆ ಒಳಗಡೆ ಏನೇನ್ ತಿಂತೀವಿ ಅಥವಾ ಟೋಟಲ್ ಈ ಬಾಯಿಯಿಂದ ಒಳಗೆ ಏನೇನ್ ಹೋಗ್ತಲ್ಲ ಅದನ್ನೆಲ್ಲವನ್ನು ನಾವು ಏಳು ಫುಡ್ ಗಳನ್ನಾಗಿ ಡಿವೈಡ್ ಮಾಡಬಹುದು. ವಾಟರ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ಫೈಬರ್ಸ್, ಮಿನರಲ್ಸ್ ಅಂಡ್ ವಿಟಮಿನ್ಸ್ ಅಂತ ಹೇಳಿ. ಇದ್ರ ಒಳಗಡೆ ಅಂದ್ರೆ ನಮ್ಮ ಶರೀರ ನೀವ್ ಏನ್ ತಿಂದಿರಿ ಅಂತ ಹೇಳೋದು ಯೋಚನೆ ಮಾಡಂಗಿಲ್ಲ. ಹೌದಾ? ನೀವು ರೊಟ್ಟಿ ತಿಂದಿರೋ, ಅನ್ನ ತಿಂದಿರೋ, ಅಥವಾ ಇಡ್ಲಿ ತಿಂದಿರೋ, ದೋಸೆ ತಿಂದಿರೋ, ಅದಕ್ಕದು ಲ್ಯಾಂಗ್ವೇಜ್ ಅರ್ಥ ಆಗಂಗಿಲ್ಲ. ಅವು ಕೇವಲ ಕಣ್ಣುಗಳಿಗೆ ಮಾತ್ರ. ನಿಮ್ ಕಣ್ಣಷ್ಟ ರೆಕಗ್ನೈಸ್ ಮಾಡ್ತದ ಇದು ದೋಸೆ ಅದ, ಇಡ್ಲಿ ಅದ ಅಂತೇಳಿ. ಬಾಯಿ ಒಳಗೆ ಹೋದ್ಮೇಲೆ ಅದೇನು ರೆಕಗ್ನೈಸ್ ಮಾಡಂಗಿಲ್ಲ. ಅದು ಕಾರ್ಬೋಹೈಡ್ರೇಟ್ಸ್ ಅದನ್ನು, ಫ್ಯಾಟ್ ಅದನ್ನು, ಫೈಬರ್ ಅದನ್ನು, ಮಿನರಲ್ ಅದನ್ನು, ವಿಟಮಿನ್ಸ್ ಅದನ್ನು, ಅದನ್ನದು ಯೋಚನೆ ಮಾಡ್ತದೆ. ಓಕೆ, ಆ ರೀತಿ ವಾಟರ್ಸ್ ಅಂದ್ರೆ ಯಾವ ಫುಡ್ಗಳು ಬಂದು, ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಯಾವ, ಪ್ರೋಟೀನ್ಸ್ ಅಂದ್ರೆ ಯಾವ, ಫೈಬರ್ಸ್ ಅಂದ್ರೆ ಯಾವ, ಮಿನರಲ್ಸ್, ವಿಟಮಿನ್ಸ್ ಯಾವ್ಯಾವ ಇದಾವ ಅಂತೇಳಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್ ಗಳು ನಮ್ಗೆ ಎನರ್ಜಿ ಕೊಡ್ತಾವ. ನಾವು ಈಗ ನಾ ಮಾತಾಡ್ತಿದ್ದೀನಿ, ಅಡ್ಡಾಡೋದು, ತಿರುಗಾಡೋದು, ಡೈಜೆಷನ್ ಸಿಸ್ಟಮ್, ಸರ್ಕ್ಯುಲೇಷನ್, ಈ ರೀತಿ ಶರೀರದೊಳಗಡೆ ಏನೆಲ್ಲ ಆದ್ರೂ ಕೂಡ ಅವೆಲ್ಲ ಏನ್ ಮಾಡ್ತವೆ, ಈ ಮೂರು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್ ಗಳಿಂದನ ಅದೆಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ಬಾಡಿ ಕಾನ್ಸ್ಟಿಟ್ಯೂಯೆಂಟ್ ಹೆಂಗ್ ಅದ ಅಂತಂದ್ರ, ನಮ್ಮ ಬಾಡಿ ಒಳಗೆ ಮಸಲ್ಸ್ ಜಾಸ್ತಿ ಅದ, ಫ್ಯಾಟು ಬೇಕು, ನಾನ್ ಎಸೆನ್ಷಿಯಲ್, ಎಸೆನ್ಷಿಯಲ್ ಎರಡು ಫ್ಯಾಟ್ಗಳು ಬೇಕು, ಬೋನ್ಸ್ ಇದಾವ, ಮತ್ತೆ ಅದರ್ ಆರ್ಗನ್ಸ್ ಕೂಡ ಇದಾವ. ನೆಕ್ಸ್ಟ್ ಇನ್ ಔಟ್ ಕಾನ್ಸೆಪ್ಟ್ ಅಂತಂದ್ರ ಇದು ಸಿಂಪಲ್. ಇದೊಂಥರ ಬ್ಯಾಂಕ್ ಇದ್ದಂಗ. ನಿಮ್ಮ ಬಾಡಿ ಏನೈತಿಲ್ಲ, ಇದೊಂಥರ ಬ್ಯಾಂಕ್ ಇದ್ದಂಗ. ಈ ಬ್ಯಾಂಕ್ ಒಳಗಡೆ ನೀವು ಏನ್ ತುಂಬುತ್ತೀರಿ, ಆಮೇಲೆ ಎಷ್ಟು ಖರ್ಚು ಮಾಡ್ತೀರಿ, ಅದ್ರ ಮೇಲೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದಿರ್ತದೆ. ನೀವು ಈಗ ಒಂದು 500 ರೂಪಾಯಿ ಒಳಗಡೆ ಹಾಕಿದ್ರಿ ಅಂದ್ರೆ 500 ರೂಪಾಯಿದನ್ನು ನೀವು ಖರ್ಚು ಮಾಡಿದ್ರಿ ಅಂದ್ರೆ ಬಾಡಿ ತನ್ನಷ್ಟು ತಾನು ಮೇಂಟೈನ್ ಮಾಡಿರ್ತದೆ, ಸೇಮ್ ವೇಟ್ ಅನ್ನು ಮೇಂಟೈನ್ ಮಾಡ್ತದೆ. ಬಟ್ ಹಾಕೋದು 1500 ರೂಪಾಯಿ, ತಿನ್ನೋದು ಕೇವಲ ಅಥವಾ ಅದೇನದು ಯೂಸ್ ಮಾಡ್ಕೊಳ್ಳೋದು ಕೇವಲ 500 ರೂಪಾಯಿ ಅಂತ ಆಯ್ತಂದ್ರ ಅವು ಬಾಡಿ ಒಳಗಡೆ ಜಮಾ ಆಗ್ಲಿಕ್ಕೆ ಶುರು ಆಗ್ತದ. ಜಮಾ ಆಯ್ತು ಅಂತಂದ್ರೆ ಬೇರೆ ಬೇರೆ ಡಿಸೀಸ್ಗಳು ಇರ್ಬೋದು, ವೇಟ್ ಗೇನ್ ಆಗ್ಬೋದು, ಇಂಥವೆಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಕ್ಯಾಲ್ಕುಲೇಟ್ ಕೂಡ ಮಾಡಿದ್ವಿ. ನಮ್ಮ BMR, ಬಸಲ್ ಮೆಟಾಬಾಲಿಕ್ ರೇಟ್ ಏನೇನದ, ಎಷ್ಟೆಷ್ಟು ಕ್ಯಾಲೋರೀಸ್ ನಾವು ತಗೊಳ್ಬೇಕು, ಆಮೇಲೆ ಆಕ್ಟಿವಿಟಿ ಏನೇನ್ ಮಾಡ್ತೀವಿ ಅದ್ರದ್ದು ಹೆಂಗ್ ಎಫೆಕ್ಟ್ ಆಗ್ತದ, BMI ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು, ಮತ್ತೆ ನಮ್ಮ ಬಾಡಿಯನ್ನ ನಾವು ಹೆಂಗ್ ರೆಕಗ್ನೈಸ್ ಮಾಡ್ಬೇಕು, ವೇಟ್ ಲಾಸ್ ಅಥವಾ ವೇಟ್ ಗೇನ್ಗೆ ಯಾವ ರೀತಿ ನಾವು ಪ್ರೋಗ್ರಾಮ್ ಮಾಡ್ಕೊಳ್ಬೇಕು, ಅದನ್ನ ಹೇಳಿದ್ವಿ. ಓಕೆನಾ? ಅದಾದ್ಮೇಲೆ ಪ್ರೋಟೀನ್ಸ್ ಎಷ್ಟು ತಗೊಳ್ಬೇಕು, ಫ್ಯಾಟ್ ಎಷ್ಟು ತಗೊಳ್ಬೇಕು, ಕಾರ್ಬೋಹೈಡ್ರೇಟ್ಸ್ ಎಷ್ಟು ಇಂಟೇಕ್ ಮಾಡ್ಕೊಳ್ಬೇಕು, ಮತ್ತೆ ಡಯಟ್ ಅಂದ್ರೆ ಏನು ಆಯ್ತು, ಮತ್ತೆ ಯೋಗಿಕ್ ಲೈಫ್ ಸ್ಟೈಲ್ಸ್ ಅಂದ್ರೆ ಏನು ಅಂತೇಳಿ ಕೆಲವು ಪಾಯಿಂಟ್ಸ್ ಗಳನ್ನ ನೋಡಿದ್ವಿ. ಅದಾದ್ಮೇಲೆ ಬ್ಲಡ್ ಒಳಗಡೆ ಅಲ್ಕಲಿನಿಟಿ ಜಾಸ್ತಿ ಇರಬೇಕು, ಮತ್ತೆ ಅಸಿಡಿಟಿ ಕಡಿಮೆ ಇರಬೇಕು, ಯಾವ ಫುಡ್ ಗಳನ್ನ ತಿನ್ಬೇಕು, ಅಲ್ಕಲೈನ್ ಫುಡ್ಗಳು ಯಾವ್ದು ನೋಡ್ರಿ, ಇವೆಲ್ಲ ಅಲ್ಕಲೈನ್ ಫುಡ್ಗಳು. ಈ ಅಸಿಡಿಕ್ ಫುಡ್ಗಳದಾವ, ಇವ್ನ ಯಾವ ಹೆಚ್ಚು ತಿನ್ಬೇಕು, ಯಾವ ಕಡಿಮೆ ತಿನ್ಬೇಕು. ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರ ಹೆಲ್ತ್ ಮತ್ತು ಡಿಸೀಸ್ ಬಗ್ಗೆ ನೋಡೋಣ. ಓಕೆನಾ? ರೈಟ್, ಇಲ್ಲಿವರೆಗೂ ಏನಾದ್ರು ಒಂದು ಅಥವಾ ಎರಡು ಕ್ವಶನ್ಸ್ ಗಳನ್ನ ಯಾರು ಕೇಳೋರಿದ್ರೆ ಕೇಳ್ಬೋದು. ಇಲ್ಲ ಅಂತಂದ್ರೆ ವಿ ವಿಲ್ ಕಂಟಿನ್ಯೂ ಅವರ್ ಸೆಷನ್ಸ್. ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಮೈಕ್ ಆನ್ ಮಾಡಿಬಿಡ್ತೀನಿ. ಓಕೆ, ಯಾರಿಗಾದ್ರೂ ಕ್ವಶನ್ಸ್ ಇತ್ತು ಅಂದ್ರೆ ಹ್ಯಾಂಡ್ ರೈಸ್ ಮಾಡ್ಬಿಡ್ರಿ, ಅದಕ್ಕೆ ನಾ ಏನ್ ಮಾಡ್ಬಿಡ್ತೀನಿ, ಮೈಕ್ ನ ಆನ್ ಮಾಡ್ಬಿಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಓಕೆ, ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ 20 ಮಿನಿಟ್ಸ್ ಏನಿದೆಲ್ಲ ಸ್ವಲ್ಪ
ಡೀಪ್ ಆಗಿ ಯೋಚನೆ ಮಾಡ್ರಿ. ಈ ಕಡೆಗೇನೆ ಗಮನ ಇರಲಿ. ಯಾಕಂದ್ರೆ ನಾ ಜಾಸ್ತಿ ಬೋರ್ಡನ್ನ ಬರೆಯೋದ್ರ ಮೂಲಕ ಯೂಸ್ ಮಾಡ್ಕೊಳ್ತೀನಿ. ಯಾವುದು PPT ಅಂತಂದ್ರೆ ಯಾವುದು ತೋರ್ಸೋದಿಲ್ಲ. ಇದನ್ನ ನಿಮಗಿಲ್ಲಿ ಬರಿತಾ ಬರಿತಾ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ. ನಮ್ಮ ಶರೀರದೊಳಗಡೆ, ನಮ್ಮ ಬಾಡಿ ಒಳಗಡೆ ಏನೈತಲ್ರಿ, ಬಾಡಿ ಒಳಗ ಡಿಸೀಸಸ್ ಅಂತೂ ಬರ್ತಾವ. ಡಿಸೀಸಸ್ ಅಂದ್ರೆ ಏನ್ರಿ? ಡಿಸೀಸಸ್ ಅಂತಂದ್ರೆ ರೋಗಗಳು. ಡಿಸ್ಈಸಸ್ ಅಂತಂದ್ರೆ 2 ವರ್ಡ್ ಅದ ನೋಡಿ. ಡಿಸ್ ಅದ, ಈಸ್ ಅದ. ಅಂತಂದ್ರೆ ನಾವು ದಿನನಿತ್ಯ ಕೆಲಸ ಮಾಡ್ಲಿಕ್ಕೆ ಆಗಲಾರದಂತ ಪರಿಸ್ಥಿತಿಗಳು. ಆ ರೋಗಗಳು ಅಂದ್ರೆ ಒಂದು ದೊಡ್ಡ ವರ್ಡ್ ಆಗ್ತದ. ನೀನು ರೋಗಿ ಇದೆಯಪ್ಪ ಅಂತಂದ್ರೆ ಮತ್ತೆ ಸಿಟ್ಟು ಬಂದಂಗೆ ಆಗ್ತದ, ಹೌದಾ? ಎಷ್ಟೇ ರೋಗಿ ಇದ್ರು ಕೂಡ ಅವನಿಗೆ ರೋಗಿ ಅಂದ್ರೆ ಸಿಟ್ಟು ಬರ್ತದೆ, ಯಾಕಂದ್ರೆ ಅದು ಬ್ಯಾಡ್ ವರ್ಡ್. ಡಿಸ್ ಈಸ್ ಅನ್ನೋ ವರ್ಡ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಗ ಕೆಲಸ ಮಾಡ್ಲಿಕ್ಕೆ ಆಗ್ಲಾರ್ದಂತ ಪರಿಸ್ಥಿತಿಗಳು. ಊಟ ಮಾಡಿದ್ರಿ, ಹೌದಾ, ನಿದ್ದೆ ಬಂದಂಗ ಆಗೋದು, ಅಥವಾ ಎಷ್ಟು ಆಹಾರ ತಗೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿ ನಿಮ್ಗೆ ಅಸಿಡಿಟಿ ಆದಂಗ ಆಗೋದು, ಅಥವಾ ಆಮೇಲೆ ಕೈ ಕಾಲು ಎತ್ತಲಿಕ್ಕೆ ಆಗ್ಲಾರ್ದಂಥದ್ದು, ಡೈಜೆಷನ್ ಆಗ್ಲಾರ್ದಂಥದ್ದು, ಹಾರ್ಟ್ ಸರಿಯಾಗಿ ಪಂಪ್ ಮಾಡ್ತಾ ಇಲ್ಲ, ಆಯ್ತಾ, BP ಇರ್ಬೋದು, ಶುಗರ್ ಇರ್ಬೋದು, ಡಯಾಬಿಟಿಸ್. ಈಗ ಈ ರೀತಿ ಒಂದಿಷ್ಟು ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ಲಾರ್ದಂತ ಪರಿಸ್ಥಿತಿಗಳನ್ನ ನಿಮ್ಮ ಶರೀರ ತಂದುಕೊಟ್ಟಿರ್ತದೆ, ಹೊಡ್ಯದ. ಆ ಪರಿಸ್ಥಿತಿಯಲ್ಲಿ ನೀವು ಏನ್ ಮಾಡ್ಬೇಕು, ಅಥವಾ ಅವುಗಳನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಯಾವ ಯಾವ ಕಾರಣಗಳಿಂದ ನನಗೆ ಈಗ ಹಿಂಗಾಗ್ಯದ ಅಂತೇಳಿ. ಓಕೆನಾ? 1 ನಿಮಿಷ. ಓಕೆ. ಈ ಡಿಸ್ಈಸ್ ಅಂತಕ್ಕಂಥದ್ದು ಏನಿದೆಲ್ಲ, ಇದು ಯಾವ ಯಾವ ಕಾರಣಗಳಿಂದ ಬಂದಿರಬಹುದು. ಒಂದು ಮೇಜರ್ ಕಾರಣ ಅದ. ಆ ಮೇಜರ್ ಕಾರಣವನ್ನ ಸೈಡ್ಗೆ ಇಟ್ಬಿಡೋಣ. ಯಾವ್ದಂತಂದ್ರ ಆಕ್ಸಿಡೆಂಟಲ್ ಡಿಸೀಸಸ್. ಆಕ್ಸಿಡೆಂಟಲ್ ಡಿಸೀಸಸ್ ಅಂತ. ಆಕ್ಸಿಡೆಂಟಲ್ ಡಿಸೀಸಸ್ ಅಂದ್ರ ಏನೋ ಹೋಗ್ತಾ ಇದ್ರಿ, ಕಾಲ್ ಬಿದ್ದ ತಕ್ಷಣ ಕಾಲ್ ಮುರಿತು, ಯಾವ್ದೋ ಒಂದು ಗಾಡಿ ಬಂದು ಡಿಕ್ಕಿ ಹೊಡಿತು, ಅಥವಾ ಏನೋ ಒಂದು ಎತ್ತಾ ಇದ್ರಿ ಕೈ ಸುಟ್ಟಿತ್ತು, ಬೇರೆದವರು ಜಗಳಾಡ್ತಾ ಇದ್ರಿ ಹಲ್ ಉದ್ರಿದ್ವು, ಹೌದಾ? ಯಾರಾದ್ರೂ ಏನೋ ಒಂದು ಹೀರಿದ್ರು, ಚುಚ್ಚಿದ್ರು, ಅದೇನೋ ಒಳಗಡೆ ಹೋಯ್ತು. ಯಾವ್ದಾದ್ರು ಪ್ರಾಣಿಗಳು ನಿಮ್ಗ ಆಕ್ಸಿಡೆಂಟಲಿ ಬಂದು ಚೂರಿದ್ವು, ಅಥವಾ ಹಿಂಗೇನ್ರ ಆಯ್ತು ಅಂತಂದ್ರೆ ಅವೆಲ್ಲ ಏನಂತಾರೆ ಆಕ್ಸಿಡೆಂಟಲ್ ಡಿಸೀಸಸ್ ಅಂತಾರ. ನಾ ಒಂದೇ ಮಾತು ಹೇಳ್ತೀನಿ, ಆಕ್ಸಿಡೆಂಟಲ್ ಡಿಸೀಸಸ್ ಬಂದ್ವು ಅಂದ್ರೆ ಅವುಗಳನ್ನ ಇಮ್ಮಿಡಿಯೇಟ್ಲಿ ಕ್ಯೂರ್ ಮಾಡ್ಲಿಕ್ಕೋಸ್ಕರ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು. ಇದಂತ ಎಲ್ಲರಿಗೂ ಗೊತ್ತದ. ಹಾಸ್ಪಿಟಲ್ಗೆ ಯಾಕೆ ಹೋಗ್ಬೇಕು ಅಂತಂದ್ರ ಈ ಡಿಸೀಸಸ್ ಗಳನ್ನ ಕ್ಯೂರ್ ಮಾಡ್ಕೊಳ್ಲಿಕ್ಕೆ ಹಾಸ್ಪಿಟಲ್ಗೆ ಹೋಗ್ಬೇಕು. ಬಿಕಾಸ್ ದೇ ಆರ್ ಡೇಂಜರ್ ಅಲ್ಲ. ಈಗ ಒಮ್ಮೆಲೆ ಬಂತು ಯಾವುದೋ ಒಂದು ಪ್ರಾಣಿ ಕಚ್ಚಿತು ಅಂದ್ರ ಅದರಲ್ಲಿ ಇರ್ತಕ್ಕಂಥ ಏನು ಹಲ್ಲಿನಲ್ಲಿ ಇರ್ತಕ್ಕಂಥ ವಿಷ ಏನಿಲ್ಲ ನಮ್ಮ ಬಾಡಿ ಒಳಗೆ ಹೋಗ್ತದೆ, ಏನೇನೋ ಪ್ರಾಬ್ಲಮ್ ಆಗ್ತದ. ಒಮ್ಮೆಲೆ ನಿಮ್ ಕೈ ಕಾಲು ಫಂಕ್ಷನ್ ಬಂದ್ ಆಯ್ತು, ಈ ಟೈಪ್ ಏನಾದ್ರು ಆಯ್ತು ಅಂತಂದ್ರೆ ನಾವೇನ್ ಮಾಡ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು. ಎಂತ ಹಾಸ್ಪಿಟಲ್ಗೆ? ಇಂತಲ್ಲಿ ನೀವು ಆಯುರ್ವೇದ ಅಂತ ಯೋಚನೆ ಮಾಡಬಾರ್ದು. ಯಾವ್ದು ಸಿಗ್ತದ ಅದಕ್ಕೆ ಜಲ್ದಿ ಇಮಿಡಿಯೇಟ್ಲಿ ಅಡ್ಮಿಟ್ ಆಗ್ಬೇಕು. ಅವ್ರು ಏನೇನ್ ಕೆಮಿಕಲ್ಸ್ ಏನೆಲ್ಲ ಹಾಕ್ತಾರ ಅವುಗಳನ್ನೆಲ್ಲ ಹಾಕೊಂಡು ಜಲ್ದಿ ಟ್ರೀಟ್ಮೆಂಟ್ ತಗೊಂಡ್ಬಿಡ್ಬೇಕು. ಇದೇನಂದ್ರೆ ಆಕ್ಸಿಡೆಂಟಲ್ ಡಿಸೀಸಸ್. ಇನ್ನು ಕೆಲವು ಡಿಸೀಸಸ್ ಅದಾವ ವೆರಿ 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 ಇಂಪಾರ್ಟೆಂಟ್. ಏನಂತಂದ್ರೆ ಇದಕ್ಕೆ ನೀವು ಏನಾದ್ರೂ ಹೆಸರಿಡ್ರಿ. ಇನ್ನೊಂದ್ಸತಿ ಅದು ಆಕ್ಸಿಡೆಂಟಲ್ ಡಿಸೀಸ್ ಬಗ್ಗೆ ಹೇಳ್ಬಿಡ್ತೀನಿ. ಅವಕ್ ನೀವ್ ಏನಾದ್ರೂ ಹೆಸರಿಡ್ರಿ. ಏನದು? ಕರ್ಮದ ಲೆಕ್ಕಾಚಾರ, ಅವನನ್ನು ಗುದ್ದಬೇಕಾಗಿತ್ತು ಅದಕ್ಕೆ ಬಂದ್ ಗುದ್ದಿದ್ದ, ಇದನ್ನ ಈ ಕಡಿತದ, ನನ್ ಜೀವನನ ಹಿಂಗೈತಿ, ಕರ್ಮನ ಹಿಂಗೈತಿ, ನನ್ ತಪ್ಪಲ್ಲ ಅವ್ರ ತಪ್ಪದ, ನಾ ಸರಿಯಾಗಿ ಹೊಂಟಿದ್ದೆ ಅವ್ರು ಬಂದ್ ಗುದ್ದಿದ್ರು, ಅದ ಗಾಡಿಯಿಂದ ಅವ್ರು ಬಂದ್ ಗುದ್ದಿದ್ರು, ನಾ ಸರಿಯಾಗಿ ಹೊಂಟಿದ್ದೆ, ಬ್ರೇಕ್ ಫೇಲ್ ಆಗಿತ್ತು, ನಂದೇನ್ ತಪ್ಪಿಲ್ಲ. ಈ ರೀತಿ ನಿಮ್ಮ ಎಲ್ಲಾ ರೀತಿಯ ಈ ಡಿಸೀಸಸ್ ಗಳು ಬಂದಾಗ ನಿಮ್ಮ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನು ಹೊರಗಡೆ ಹಾಕ್ರಿ, ಬೇರೆದವ್ರ ಮೇಲೆ ಹಾಕ್ರಿ, ನಡೀತದ, ಏನು ಪ್ರಾಬ್ಲಮ್ ಇಲ್ಲ. ಊಟ ಮಾಡ್ತಾ ಇದ್ರಿ, ಏನೋ ತಿಂದ್ರಿ, ಅದ್ರೊಳಗಡೆ ಏನೋ ಒಂದು ವಿಷಯ ಇತ್ತು, ಹೊಟ್ಟೆ ಒಳಗೆ ಹೋಯ್ತು, ಅದೇನೋ ಪ್ರಾಬ್ಲಮೆಟಿಕ್ ಮಾಡಿತ್ತು, ಓಕೆ ನಂದೇನು ತಪ್ಪಿಲ್ಲ, ಅವ್ರು ವಿಷಯ ಹಾಕಿದ್ರು, ಓಕೆ, ಈ ಟೈಪ್ ನೀವೇನಾದ್ರು ಕಂಪ್ಲೇಂಟ್ ಮಾಡ್ಬೋದು. ಅಂದ್ರೆ ಎಲ್ಲಾ ಡಿಸೀಸಸ್ ಗಳಿಗೆ ನಿಮ್ಮ ಕಾರಣವನ್ನ ನೀವೇನನ್ಬೋದು ಅಂತಂದ್ರ ನಂದೇನು ತಪ್ಪಿಲ್ಲ, ಹೊರಗಡೆಯಿಂದ ತಪ್ಪಾಗಿದೆ ಅಂತ ಹೇಳಿ ನೀವು ಹೇಳಿ ಎಸ್ಕೇಪ್ ಆಗ್ಬಹುದು. ಬಟ್ ಇವುಗಳನ್ನ ಬಿಟ್ಟು ಬೇರೆ ಕೆಲವು ರೋಗಗಳಿದಾವ. ಅವುಗಳು ಬಂದ್ರೆ ನೀವೇನಾದ್ರೂ ಈ ರೀಸನ್ ಗಳನ್ನ ಹೇಳಿದ್ರೆ
ಅದು ಸಮಂಜಸ ಅಲ್ಲ. ಯಾವ ಯಾವ ರೋಗಗಳು? ಡೈಜೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂತ ರೋಗಗಳು. ಡೈಜೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂತ ರೋಗಗಳು ಯಾವ್ಯಾವ ಇದಾವ? ಅಸಿಡಿಟಿ ಆಗೈತ್ರಿ ಸರ, ಉಂಡಿದ್ದು ಕರ್ಗವಲ್ತಾಗೈತ್ರಿ, ಆಮೇಲೆ ಉಳಿಡೆ ಬಂದಂಗ ಆಗ್ತದ, ಸ್ಕಿನ್ ಪ್ರಾಬ್ಲಮ್ ಆಗ್ಯದ, ಸ್ಕಿನ್ ಇರಿಟೇಷನ್ ಆಗ್ತದ, ಈ ಇದ್ರ ಮೇಲೆ ಸ್ಕಿನ್ ಮೇಲೆಲ್ಲ ಕರ್ಗ ಕಲಿಗಳಾಗಿಬಿಟ್ಟವ, ಹಿಂಗ್ ರಿಂಕಲ್ಸ್ ಬಂದ್ಬಿಟ್ಟವ. ಅದಾದ್ಮೇಲೆ ಸರ್ ನಮ್ಮ ಮಾಂಸಖಂಡದೊಳಗೆ ಹಿಂಗ್ ಗುಳ್ಳೆ ಆಗ್ಯಾವ್ರಿ ಸರ, ಗಡ್ಡಿಗಳಾಗ್ಬಿಟ್ಟವ ಒಳಗಡೆ ಎಲ್ಲ, ಮೈ ಒಳಗೆಲ್ಲ ಗಡ್ಡಿಗಳಾಗ್ಯಾವ. ಇವೆಲ್ಲ ಏನಪ್ಪಾ ಅಂತಂದ್ರ ಇವು ಆಕ್ಸಿಡೆಂಟಲ್ ರೋಗಗಳಲ್ಲ, ಇವು ನಾವು ಮಾಡ್ಕೊಂಡಿರ್ತಕ್ಕಂಥ ರೋಗಗಳು. ಇವಕ್ಕೆ ಹೆಸರು ಇಟ್ಬಿಡ್ತೀನಿ ಒಂದೇ ಫಸ್ಟ್ಗೆ. ಇದಕ್ಕ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತಾರೆ. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತಾರೆ. ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಅನ್ನೋಣ, ಇದು ಇದಕ್ಕೆ ಇನ್ನೊಂದು ಕ್ರೋನಿಕ್ ಡಿಸೀಸಸ್ ಅಂತಾನೆ ಹೇಳ್ತಾರೆ. ಕ್ರೋನಿಕ್ ಡಿಸೀಸಸ್ ಅಂದ್ರ ಟೈಮ್ ಟು ಟೈಮ್ ಬಂದಂಗ ಒಂದ್ ದಿನ ಹೊರಗಡೆ ಬ್ಲಾಸ್ಟ್ ಆಗ್ತದೆ. ನಿಮ್ಗೆ ಅದೇನ್ ಸ್ಕಿನ್ ಡಿಸೀಸಸ್ ಆಗಿರ್ತದಲ್ಲ, ಸ್ಕಿನ್ ಡಿಸೀಸ್ ಸರ್ ಮೈ ತುಂಬಾ ತುರಿಕಿಡ್ತದ ನೋಡ್ರಿ ಅಂತ ಹೇಳ್ತೀವಿ, ಅಥವಾ ಕಲಿಗಳಾಗ್ಬಿಟ್ಟಿದಾವ್ರಿ ಮೈ ತುಂಬಾ ಅಂತ ಹೇಳ್ತೀವಿ. ಇವೆಲ್ಲ ಏನಿದಾವಲ್ಲ ಅವು ಆಕ್ಸಿಡೆಂಟಲಿ ಆಗಿರಂಗಿಲ್ಲ. ಅಂದ್ರೆ ಇವತ್ ಚಲೋ ಇದ್ನರಿ ನಾಳೆ ಕೆಟ್ಟೋದ್ನರಿ ಅಂತ ಅನ್ನಂಗಿರಂಗಿಲ್ಲ. ಅವು ಚಿಕ್ಕವರಿದ್ದಾಗಲಿಂದ ಬಂದಿರತಕ್ಕಂತ ಆರೋಗ್ಯ ಪದ್ಧತಿ, ನಿಮ್ಮ ಊರಿನಲ್ಲಿರ್ತಕ್ಕಂಥ ಗಾಳಿ, ಮಳೆ, ನೀರು, ಕುಡಿಯುವ ನೀರು, ಸೇವಿಸುವ ಆಹಾರ, ಮತ್ತೆ ಉಸಿರಾಡುವ ಗಾಳಿ, ಆಮೇಲೆ ನಿಮ್ಮ ಯೋಚನೆಗಳು, ಇವೆಲ್ಲವೂ ಸೇರಿ 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 ಕ್ಯುಮ್ಯುಲೇಟಿವ್ ಆಗಿ 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 ಒಂದ್ ದಿನ ನಿಮಗೆ ಇದು ಬಂದಿರ್ತದೆ, ಒಂದ್ ದಿನ ಅಸಿಡಿಟಿ ಬಂದಿರ್ತದೆ, ಒಂದ್ ದಿನ BP ಶುಗರ್ ಇಂತೆಲ್ಲ ಬಂದಿರ್ತದೆ. ಹಂಗ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದಾವ. ನೆಕ್ಸ್ಟ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇದಾವ. ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸೀಸ್ಗಳಿದಾವ. ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸೀಸ್ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ BP ಇರ್ಬೋದು, ಅಥವಾ ಯಾವ್ದಾದ್ರು ನರ್ವ್ ನಲ್ಲಿ ಸ್ಟಕ್ ಆಗಿರ್ಬೋದು. ಓಕೆ, ಈ ಟೈಪ್ ಒಂದಿಷ್ಟು ಡಿಸೀಸಸ್ ಇರ್ತಾವ, ಇವು ಕಾರ್ಡಿಯಾಕ್ ಡಿಸೀಸ್ ಅಂತೇಳಿ. ಅದೇ ಟೈಪ್ ಬಂದಾಗ ನೀವು ಥೈರಾಯ್ಡಲ್ ಡಿಸೀಸಸ್ ಬರ್ತಾವ. ಈಗ ನೋಡಿದ್ರಲ್ಲ ಕೆಲವ್ರು ಬಹಳ ಜನ, ಇದು ಲೇಡೀಸ್ಗಂತೂ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ, ಇದೇನಪ್ಪಾ ಥೈರಾಯ್ಡ್ ಏನು ಒಂದು ಟೈಟಲ್ ಗಂಟಲದೊಳಗ, ಅದು ಎಷ್ಟೆಲ್ಲ ಕೆಲಸ ಮಾಡಾಕತ್ತದ. ಇದು ಗಂಟಲದಲ್ಲಿರ್ತಕ್ಕಂಥ ಒಂದ್ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಆತಂದ್ರ ಇಡೀ ಬಾಡಿ ವೇಟ್ ಎಲ್ಲ ದೊಡ್ಡದಾಗ್ಲಿಕ್ಕೆ ಶುರು ಆಗ್ತದೆ. ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿ ತೆಳ್ಳಗಾಗ್ಲಿಕ್ಕೆ ಶುರು ಮಾಡ್ತಾರೆ, ಕೆಲವ್ರು ದಪ್ಪ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಅದು ಏನು ತಿಳಿತಾನೇ ಇಲ್ಲ ಜಗತ್ತಿಗೆ. ಹೆಂಗ ಅಂತಂದ್ರೆ ಇವನು ಕೂಡ ಅದೇ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಎಲ್ಲವಕ್ಕೂ ಒಂದೇ ಟೈಪ್ ನಾವು ರೀಸನ್ಸ್ ಅನ್ನ ಕೊಟ್ಕೊಳ್ಬಹುದು. ಅರ್ಥ ಆಯ್ತಾ? ಹಾಗಾದ್ರೆ ಇವು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂದ್ರೆ ಏನು, ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಇವು ನಮ್ಮ ಜೀವನದಲ್ಲಿ ನಮ್ಮ ಜೀವನ ಶೈಲಿಯಿಂದ ಬಂದಿರತಕ್ಕಂಥದ್ದು. ಮತ್ತೆ ನಮ್ಮ ಫೀಲಿಂಗ್ಸ್ಗಳು, ನಮ್ಮ ಇಮೋಷನ್ಸ್ ಗಳನ್ನು ನಾವು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರ ಇಂಥ ಒಂದು ಡಿಸೀಸ್ಗಳು ಬಂದಿರ್ತಾವ. ನೆಕ್ಸ್ಟ್ ಇನ್ನೊಂದು ಡಿಸೀಸ್ ಹೇಳ್ತೀನಿ ನಿಮ್ಗೆ, ಅಸ್ತಮಾ ಗೊತ್ತಿರ್ಬೇಕಲ್ಲ ಬಹಳ ಜನರಿಗೆ. ಅಸ್ತಮಾ ಇದೆ. ಓಕೆ, ಅಸ್ತಮಾನು ಕೂಡ ಅದೇ. ಇದು ಏನಪ್ಪಾ ಅಂದ್ರೆ ಒಂಥರ ಟೆನ್ಷನ್, ಇಂಬ್ಯಾಲೆನ್ಸ್ ಇನ್ ದ ಲೈಫ್ ಅಂತ ಹೇಳ್ತೀವಿ. ಇಂಬ್ಯಾಲೆನ್ಸ್ ಇನ್ ದ ಲೈಫ್, ನೀವು ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ, ಸರಿಯಾಗಿ ಊಟ ಇಲ್ಲ, ಸರಿಯಾಗಿ ಗಾಳಿ ಉಸಿರಾಟ ಇಲ್ಲ, ಮನೆಯೊಳಗೆ ವೆಂಟಿಲೇಷನ್ಸ್ ಇಲ್ಲ, ಅದೇ ಮನೆಯೊಳಗಡೆ ಇದ್ದು ಬಾಡಿಗೆ ಕಡಿಮೆ ಕೊಡ್ತೀವಲ್ಲ, ಬಾಡಿಗೆ ಕಡಿಮೆ ಅದ, ಜಾಗ ಕಡಿಮೆ ಅದ, ಹಂಗಾಗಿ ಒಂದೇ ರೂಮ್ ಕಟ್ಟಿದೀವಿ, ಕಿಟಕಿ ಬಿಟ್ಟಿಲ್ಲ, ಯಾಕ ಮಗ ದುಶ್ಮನ್ ಇದಾರ, ಅವ್ರನ್ನ ನೋಡ್ಬಾರ್ದು ನಾವು ದಿನಾಲು, ಹಂಗಾಗಿ ಆ ಕಿಟಕಿ ಯಾವಾಗ್ಲೂ ಮುಚ್ಚಿರ್ತದ. ಆಮೇಲೆ ವಾಸ್ತು ಪ್ರಕಾರ ಈ ಕಡೆ ಕಿಟಕಿ ತೆಗಿಬಾರ್ದು, ಆ ಕಡೆ ಕಿಟಕಿ ತೆಗಿಬಾರ್ದು, ಇಂಥವೆಲ್ಲ ಹೇಳಿ 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 ಅವು ಒಳಗಡೆ ಗಾಳಿ ಒಳಗಡೆ ಕುಡಿದು ಇಂಬ್ಯಾಲೆನ್ಸ್ ಆಗಿಬಿಟ್ಟಿರ್ತದೆ. ನೆಕ್ಸ್ಟ್ ಬರ್ತದ ಡಯಾಬಿಟಿಸ್ ಆಯ್ತಾ, ಎಂಡೋಕ್ರೈನ್ ಡಿಸೀಸಸ್ ಅಂತ ಬರ್ತದೆ. ಎಂಡೋಕ್ರೈನ್ ಸಂಬಂಧಪಟ್ಟಿದ್ದು ಅಂತಂದ್ರೆ ನಿಮಗ ಫೀಲಿಂಗ್ಸ್ ಗಳಲ್ಲಿ ಕಂಟ್ರೋಲೇ ಇರಂಗಿಲ್ಲ. ಯಾವಾಗ ಬೇಕಾಗ ಅಳು ಬಂದ್ಬಿಡ್ತದ, ಸುಮ್ಮನೆ ಒಂದ್ ಸ್ವಲ್ಪ ಹಿಂಗ್ ನೋಡಿದ್ರೆ ಅಳು ಬಂದ್ಬಿಡ್ತದ, ಸುಮ್ಮನೆ ನೋಡ್ತಾ ನಗು ಬಂದ್ಬಿಡ್ತದ, ಎಲ್ಲಾ ಸೀರಿಯಸ್ ಆಗಿರ್ತಾರ ಅವತ್ತ ನಗು ಬಂದ್ಬಿಡ್ತದ. ಆಮೇಲೆ ಸಣ್ಣ ಪುಟ್ಟ ಸ್ಟ್ರೆಸ್ಸಸ್ ಗಳನ್ನ ತಗೊಳ್ಳೋದು. ಇವತ್ ಮನೆಯವ್ರು ಯಾರೋ ಸ್ವಲ್ಪ ಲೇಟ್ ಆಗಿ ಬಂದ್ರು ಅಂತ ತಕ್ಷಣ ಏನಾಗಿರ್ತೋ ಏನೋ ಅಂತೇಳಿ ಇಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದು. ಫಿಯರ್, ಅಂಜಿಕೆ, ಒಂದ್ ಸ್ವಲ್ಪ ಮಳೆ ಬಂದಂಗ ಆಯ್ತು ಅಂದ ತಕ್ಷಣ ಅಂಜಿಕೆ ಬರೋದು, ನೀರ್ ನೋಡಿದ ತಕ್ಷಣ ಅಂಜೋದು, ಸ್ವಲ್ಪ ಎತ್ತರಕ್ಕೆ ಹೋದ್ರೆ ಅಂಜೋದು, ಯಾರಾದ್ರೂ ಹಿರಿಯರ ಮನಿ ಬಂದ್ರು ಅಂತ ದಿನ ಪೂರ್ತಿ ಹಂಚ್ಕೊಂಡಿರೋದು. ಯಾಕೆ ಇವೆಲ್ಲ ಆಗ್ತಾವ ಅಂತಂದ್ರ ನಮ್ಮ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ತದ ಬಾಡಿ ಒಳಗಡೆ. ನೆಕ್ಸ್ಟ್ ಹೆಡ್ಯಾಕ್ ಅದ. ಎಷ್ಟು ಮಂದಿಗೆ ಇಲ್ರಿ ಹೆಡ್ಯಾಕ್? ಯಾಕೆ ಹೆಡ್ಯಾಕ್ ಅದ ರೀ, ಏನ್ ಮಾಡ್ಬೇಕು ಅಂತ ತಕ್ಷಣ ಒಂದು ಗುಳಿಗೆ ತಗೊಳ್ತೀವಿ, ಅದನ್ನ ಮುಂದಕ್ಕೆ ಹಾಕ್ತಿವಿ, ಅಥವಾ ಇನ್ಸ್ಟಾಗ್ರಾಮ್ ತೆಗಿತೀವಿ, ರೀಲ್ಸ್ ನೋಡ್ದಾಗ ಕೊಡ್ತೀವಿ, ಟಿವಿ ಹಚ್ತೀವಿ, ಅಥವಾ ಹೊರಗಡೆ ಹೋಗ್ತೀವಿ, ಅಡ್ಡಾಡ್ತೀವಿ, ತಿರ್ಗಾಡ್ತೀವಿ, ಸ್ವಲ್ಪ ಕಡಿಮೆ ಆದಂಗ ಆಗ್ತದ. ಬಟ್ ಅದಕ್ಕೆ ರಿಯಲ್ ಒಂದು ಬೀಜದಲ್ಲಿ ಇರ್ತಕ್ಕಂಥ ರೂಟ್ ಕಾಸ್ ಅನ್ನು ಕಂಡಿಡ್ಕೊಂಡು ಅದನ್ನ ವಾಸಿ ಮಾಡ್ಲಿಕ್ಕೆ ನಾವು ಟ್ರೈ ಮಾಡೋದು ಬಹಳ ಕಡಿಮೆ. ಆ ಟೈಪ್. ನೆಕ್ಸ್ಟ್ ಸ್ಕಿನ್ ಡಿಸೀಸಸ್ ಬಗ್ಗೆ ಹೇಳಿದೆ ನಿಮಗೆ. ಆಮೇಲೆ ಕೆಲವು ದೊಡ್ಡವ್ರಿಗೆ ಮದುವೆ ಆದ್ಮೇಲೆ ಮೆನ್ಸ್ಟ್ರಲ್ ಸೈಕಲ್ಸ್ ಪ್ರಾಬ್ಲಮ್ಸ್ ಇರ್ತದ. ನೆಕ್ಸ್ಟ್ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಇರ್ತದ. ಇವುಗಳು ಯಾಕೆ ಬರ್ತಾವ ಅಂದ್ರೆ ಆ ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಚಕ್ರಗಳು, ಅಲ್ಲಿರ್ತಕ್ಕಂಥ ಇಂಬ್ಯಾಲೆನ್ಸ್ಗಳು, ಫೀಲಿಂಗ್ಸ್ಗಳು,
ಅಥವಾ ನನಗೆ ಎಲ್ಲಾ ಬೇಕು ಅಂತಕ್ಕಂಥ ಆಸೆ, ಎಲ್ಲಾದ್ರಿಂದನೂ ಕೂಡ ಇವು ಮತ್ತೆ ಕ್ರೋನಿಕ್ ಆಗ್ತಿವು, ಕಲೆಕ್ಟಿವ್ ಆಗಿ 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 ಹೊರಬಿಡು. ಕೆಲವ್ರಿಗೆ ಫ್ಯಾಟಿಗ್ ಇರ್ತದೆ. ಫ್ಯಾಟಿಗ್ ಅಂತಂದ್ರೆ ಏನ್ರಿ? ಜಡತ್ವ. ಕೈ ಎತ್ತಕ್ಕಾಗಲ್ದು, ಇಷ್ಟ ಬರ್ತೈತಿ ನೋಡ್ರಿ ಸರ್, ಮ್ಯಾಲ ತನಕ ಎತ್ತಕ್ಕಂದ್ರೆ ಆಗಂಗಿಲ್ಲ ನೋಡ್ರಿ ಸರ್. ನೆಕ್ಸ್ಟ್ ಕಾಲು ಎದ್ ನಿಂತ್ಕೊಂಡ ಕೆಲಸ ಮಾಡದ್ರಿ, ಕುಂತ್ಕೊಳಕ್ ಆಗಂಗಿಲ್ರಿ. ಕುರ್ಚಿ ಮೇಲೆ ಕೂಡ್ತೀವ್ರಿ, ನೆಲಕ್ ಕುಂದ್ರದಂತೂ ಮರ್ತಾ ಬಿಟ್ಟಿವಿ ನಾವು ನೆಲಕ್ ಕುಂದ್ರೋದು. ಓಕೆ, ಹಂಗಾಗಿದೆ. ಓಕೆ, ಅಡ್ಡಾಡಕ್ಕೂ ಆಗಂಗಿಲ್ರಿ, ಇಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗಾಗಿ ಕೈ ಕಾಲೆಲ್ಲ ಬ್ಯಾನ್ ಆಗಿಬಿಡ್ತಾವ. ನಾವ್ ಬಗ್ಗಕ್ ಆಗಂಗಿಲ್ರಿ, ಇಲ್ಲೆಲ್ಲ ಹಿಡಿದ್ ಬಿಟ್ಟೈತ್ರಿ, ಪೂರಾ ಬೆನ್ನೆಲ್ಲ ಹಿಡಿದ್ ಬಿಟ್ಟದ, ಬಗ್ಗಕ್ ಆಗಂಗಿಲ್ಲ. ಮ್ಯಾಲ್ ಗೋಣ್ ಐತ್ ನೋಡ್ರಿ, ಇಷ್ಟ ರೀ ಸರ್, ಇಷ್ಟ. ಇದ್ರ ಮ್ಯಾಲ ಮತ್ತೆ ಎತ್ತಕ್ ಆಗಂಗಿಲ್ರಿ, ಇಷ್ಟ ನಿಂತ್ ಬಿಟ್ಟೈತಿ. ಇಷ್ಟ ನೋಡ್ತೀವ್ರಿ, ಇಷ್ಟಾಗಿ ಜೀವ ನಡೆದೈತ್ರಿ. ಆರಾಮದಿರಿ ಸರ್, ಏನಂದ್ರಿ? ಆರಾಮದ್ರಿ? ಆರಾಮದಿರಿ ಸರ್, ಫುಲ್ ಆರಾಮದಿರಿ. ಬಟ್ ಇಷ್ಟೊಳಗ ನಡೆದೈತಿ ನೋಡ್ರಿ ಅಂತ ಹೇಳಿ. ಈ ಟೈಪ್ ಯಾಕಾಗಿದೆ ಅಂತಂದ್ರೆ ಅದು ಕೂಡ ಒಂದು ಫ್ಯಾಟಿಗ್. ಅಲ್ಲಿನೂ ಕೂಡ ಒಂದೊಂದು ಫೀಲಿಂಗ್ಸ್ ಇರ್ತಾವ. ಇವೆಲ್ಲಾ ಡಿಸೀಸ್ ಗಳನ್ನ ನಾನ್ ಮಾತಾಡಿದೆಲ್ಲ ಈಗ, ಇವೆಲ್ಲವೂ ಸೈಕೋಸೊಮ್ಯಾಟಿಕ್ ಅಂತ ಹೆಸರಿಟ್ವಿ. ಯಾಕಂತಂದ್ರ ಇವು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ವು ಇರ್ತಾವ, ಫೀಲಿಂಗ್ಸ್ ಗೆ ಸಂಬಂಧಪಟ್ಟಿದ್ವು ಇರ್ತಾವ. ಬಟ್ ಒಂದ್ ವಿಶೇಷ ನೆನ್ಪಿಟ್ಕೊಳ್ರಿ, ಇದು ನಾನಲ್ಲ ಹೇಳೋದು, ಡಾಕ್ಟರ್ಸ್ ಗಳ ಹೇಳ್ತಾರ, ಅಥವಾ ಸೈಕಾಲಜಿಸ್ಟ್, ಸೈಕೋಥೆರಪಿಸ್ಟ್ ಹೇಳ್ತಾರ, ಸೈನ್ಸ್ ನೇ ಹೇಳ್ತದೆ. ಏನಂತಂದ್ರ ಇವು ಯಾವೇ ಡಿಸೀಸಸ್ ಗಳು ನೀವು ಬರ್ಬೇಕಾದ್ರ 8 ರಿಂದ 9 ವರ್ಷ ಹಿಡಿದಿರ್ತೈತ ಟೈಮ್ ನಿಮಗ್ ಬರ್ಬೇಕಾದ್ರ. ಇವತ್ತು ನೀವು ಹಾರ್ಟ್ ಅಟ್ಯಾಕ್ ಆಗ್ಯದ ಅಂತ ಹೇಳಿ ಇವತ್ತ ಒಂದ್ ಮನಿ ಒಳಗಡೆ ಏನೋ ಒಂದು ಇದಾಯ್ತ್ರಿ, ಗದ್ಲ ಆಗ್ಬಿಡ್ತು, ಅವ್ರು ನಾವು ಬೈದ್ ಬಿಟ್ರು, ಹಾರ್ಟ್ ಅಲ್ಲಿ ಚುಚ್ಚಿದಂಗ ಆಗ್ಬಿಡ್ತ್ರಿ, ಹಂಗಾಗಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು ಅಂತ ಹೇಳ್ತೀವಿ ನಾವು. ಓಕೆ, ಅದು ಹಾರ್ಟ್ ಅಟ್ಯಾಕ್ ಆಗಿದ್ದು ಇವತ್ತಲ್ಲ, ಅದು ಅದ್ರ ಹಿಂದ್ಗಡೆ 8 ರಿಂದ 9 ವರ್ಷದ ಹಿಸ್ಟ್ರಿ ಇರ್ತದೆ. ಶುಗರ್ ಆಗ್ಯದ, ಡಯಾಬಿಟಿಸ್ ಅಥವಾ ಶುಗರ್ ಅಥವಾ BP ಆಗಿತ್ತು ಅಂತಂದ್ರೆ ನಾವ್ ಹೇಳ್ತೀವಿ, ಮೊನ್ನೆ ರೀ ಒಂದ್ 2 ಹೋಳಿಗೆ ಎಕ್ಸ್ಟ್ರಾ ತಿಂದ್ ನೋಡ್ರಿ. ಎಕ್ಸ್ಟ್ರಾ ತಿಂದ ತಕ್ಷಣ ಮುಗಿತ್ತು, ಶುಗರ್ ಬಂದ್ಬಿಟ್ಟೈತ್ ನೋಡ್ರಿ ಅಂತ. ಆ 2 ಹೋಳಿಗೆಯಿಂದ ಆಗಿರಂಗಿಲ್ಲ, ಅದ್ರ ಹಿಂದ್ಗಡೆ ಎಷ್ಟೋ ಹೋಳಿಗೆಗಳು, ಎಷ್ಟೋ ಲೈಫ್ ಸ್ಟೈಲ್ಗಳು ಚೇಂಜಸ್ ಆಗಿರೋದ್ರಿಂದ ನಮ್ಮ ಶುಗರ್ ಇಂಬ್ಯಾಲೆನ್ಸ್ ಆಗಿರ್ತದ, BP ಇಂಬ್ಯಾಲೆನ್ಸ್ ಆಗಿರ್ತದ, ಡೇ ಟು ಡೇ ಸ್ಟ್ರೆಸ್ಸಸ್ ಹೆಚ್ಚಿಗೆ ತಗೊಂಡ್ ಅರ್ಧತಾ. ಅಂದ್ರೆ ಟೋಟಲ್ ಏನಂದ್ರೆ ಇದು 8 ರಿಂದ 9 ವರ್ಷ ಸಮಯ ಹಿಡಿದಿರ್ತದ. ಬಟ್ ಇದನ್ನ ನಿವಾರಣೆ ರಿವರ್ಸಲ್ ಪ್ರೊಸೆಸ್ ಅಂತ, ರೆಮಿಷನ್ ಅಥವಾ ರಿವರ್ಸಲ್ ಅಂತಾರ. ರಿವರ್ಸಲ್ ಅಂದ್ರೆ ಮತ್ ನಾ ಹೆಂಗಿದ್ದಾವ ಹಂಗ ಆಗ್ಬೋದಾ? ಓಕೆ, ಆಗ್ಬೋದು. ಎಷ್ಟ್ ಟೈಮ್ ಹಿಡಿತದ? ಮತ್ತೆ 9 ವರ್ಷ ಅಂತಂದ್ರೆ, ಮತ್ತೆ 9 ವರ್ಷ ಅಂತಂದ್ರೆ ಬೇಡಪ್ಪ ಜೀವನ ಅನ್ಸುತ್ತೆ. ಬಟ್ ರಿಯಾಲಿಟಿ ಒಳಗೆ ಹೇಳ್ಬೇಕು ಅಂತಂದ್ರ 6 months to 12 months ಹಿಡಿತದ. ಅಂದ್ರೆ 1 ವರ್ಷ ಟೈಮ್ ಹಿಡಿತದ ನಿಮ್ಗೆ ಈ ಅಭ್ಯಾಸವನ್ನ ವಾಪಸ್, ಅಂದ್ರೆ ನಿಮ್ಮ ಮತ್ತೆ ಚೈಲ್ಡ್ಹುಡ್ ನೀವು ಹೋಗ್ಬೇಕಂದ್ರ 6 ರಿಂದ 12 ತಿಂಗಳು ಹಿಡಿತದ. ಕೆಲವು ದೊಡ್ಡ ದೊಡ್ಡ ರೋಗಗಳಿಗೆ, ಲೈಕ್ ಕ್ಯಾನ್ಸರ್ ಇರ್ಬೋದು, ಟ್ಯೂಮರ್ ಇರ್ಬೋದು, ಅಥವಾ ಒಳಗಡೆ ಗಡ್ಡೆಗಳಿರ್ಬೋದು, ಸೊರಾಸಿಸ್ ಅಂತೇಳಿ ಒಳಗಡೆ ಗಡ್ಡೆಗಳು ಇರ್ಬೋದು, ಆರ್ಥರೈಟಿಸ್ ಇರ್ಬೋದು, ಅಂತವಕ್ಕೆಲ್ಲವಕ್ಕೂ 1 ವರ್ಷದಿಂದ 2 ವರ್ಷ ಟೈಮ್ ಹಿಡಿತದೆ. ಹೌದ್ರಿ, 12 ರಿಂದ 24 ತಿಂಗಳ ಹತ್ರ ಅಷ್ಟು ಟೈಮ್ ಹಿಡಿತದ. ಅವುಗಳನ್ನ ನಾವು ರಿವರ್ಸಲ್ ಮಾಡ್ಬೋದು. ನನ್ವೇ ಎಷ್ಟೋ ಎಕ್ಸಾಂಪಲ್ಸ್ ಅದಾವ. ನಾನ್ ಡಾಕ್ಟರ್ ಅಲ್ಲ, ನಾ MBBS ಓದಿಲ್ಲ, ನಾ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ. ಬಟ್ ಒಂದ್ ಕಾನ್ಫಿಡೆನ್ಸ್ಲಿ ನಾನ್ ಜನರನ್ನ ನನ್ನ ಇದ್ರೊಳಗಡೆ ಮೆಂಟರಿಂಗ್ ತಗೊಳ್ತೀನಿ, ಏನಂತಂದ್ರೆ ನಾನ್ ಆರಾಮಿದ್ದೀನಿ ಅಂತ. ಹೌದಾ, ನನಗೆ ಯಾವುದೇ ರೀತಿಯ ಕಾಯಿಲೆಗಳಿಲ್ಲ. ಆಮೇಲೆ ಇವೆಲ್ಲ ಸ್ವಲ್ಪ ನಾಲೆಜ್ ಇರೋದ್ರಿಂದ ನಾ ಅವ್ರಿಗೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ಸ್ ಅನ್ನ ಕರೆಕ್ಟ್ ಆಗಿ ಮಾಡಿಕೊಟ್ಟು ಅವರನ್ನ ಮತ್ತೆ ವಾಪಸ್ ತಮ್ಮ ಟ್ರ್ಯಾಕಿಗೆ ತಗೊಂಡು ಹೋಗ್ಬೋದು. ಬಟ್ ಎಷ್ಟೋ ಸತಿ 3 to 6 months ಒಳಗಡೆ ನಾವು ಮಾಡಿದೀವಿ. ಹೌದಾ, ಅದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಹಾಗಾದ್ರೆ ಏನೇನ್ ಮಾಡಿದ್ರಿ ಇವೆಲ್ಲ ವಾಪಸ್ ಹೋಗ್ತಾವ? ಅದಕ್ಕೆ ಸೊಲ್ಯೂಷನ್ ನಿಮ್ಮ ಹತ್ರ ಇದೆ. ಸರಿಯಾದ ಆಹಾರ, ಸರಿಯಾದ ಟೈಮ್ ಟು ಟೈಮ್ ಆಹಾರ, ಆಮೇಲೆ ಡಿಸಿಪ್ಲಿನ್, ಎಕ್ಸಸೈಸು, ಮನಸ್ಸಿನಲ್ಲಿ ಶಾಂತತೆ, ಮೆಡಿಟೇಷನ್, ಧ್ಯಾನ, ಯೋಗ, ಪ್ರಾಣಾಯಾಮ. ಹೌದಾ, ಆಮೇಲೆ ಪ್ರೀತಿ, ಲವ್ ಯುವರ್ ನೈಬರ್ಸ್. ಹೌದಾ, ಇರೋನು ಪ್ರೀತಿ ಮಾಡೋದು, ರಿಲೇಷನ್ಸ್ ಅನ್ನು ಪ್ರೀತಿ ಮಾಡೋದು, ವರ್ಕ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥವ್ರನ್ನ ಪ್ರೀತಿ ಮಾಡೋದು, ಈ ರೀತಿಯ ಗುಣಗಳು, ಬುಕ್ ಓದೋದು, ಇವು ಬಿಟ್ರೆ ಮತ್ತೆ ಬೇರೆ ಯಾವ ಟ್ಯಾಬ್ಲೆಟ್ಸ್ ಇಲ್ಲ ಇವಕ್ಕ. ಇವುಗಳನ್ನು ಮಾಡೋದ್ರಿಂದ ನಮ್ಮ ಎಲ್ಲಾ ಆರ್ಗನ್ಸ್ಗಳು ಮತ್ತೆ ವಾಪಸ್ ಏನಾಗ್ತವೆ ಅಂತಂದ್ರೆ ಶುರು ಆಗ್ತಾವ. ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ, ಇವುಗಳನ್ನೇ ನಾವು ಹೀಲ್ ಮಾಡೋದು. ಈ ನೋಡ್ರಿ, ನಮ್ಮ ಲಿವರ್ ಏನದಲ್ಲ, ಈ ಲಿವರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಗನ್. ಇದು ನಾವು ತಾಯಿಯ ಹೊಟ್ಟೆಯಲ್ಲಿದ್ದಾಗ, ಮಗು ಆಗಿದ್ದಾಗ, ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ನಮಗ್ ಹೊಟ್ಟೆ ಇರಂಗಿಲ್ಲ, ನಮ್ಮ ಬಾಡಿ ಒಳಗಡೆ ಏನು ಬೆಳೆದಿರಂಗಿಲ್ಲ. ಫಸ್ಟ್ ಬೆಳೆದಿರೋದ ಲಿವರ್. ಲಿವರ್ ಇಂದ ಒಳಗಿರ್ತಕ್ಕಂಥ ಫುಡ್ ಗಳನ್ನ ನಾವು ತಿಂದು 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 ಬೆಳಿತಾ 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 ನಮ್ಮಲ್ಲಿ ಹೊಟ್ಟೆ, ಅವು ಇವು ಬೇರೆ ಬೇರೆ ಪಾರ್ಟ್ಸ್ ಗಳು ಬರ್ಲಿಕ್ಕೆ ಶುರು ಮಾಡ್ತಾವ. ಲಿವರ್ ಚೆನ್ನಾಗಿರ್ಬೇಕು ಅಂದ್ರೆ ಕಂಪ್ಯಾಷನ್, ಕೈಂಡ್ನೆಸ್, ಆಮೇಲೆ ಪೇಷನ್ಸ್, ಫಾರ್ಗಿವ್ನೆಸ್, ಕ್ಷಮಿಸ್ಬೇಕು.
ಆಮೇಲೆ ಪೇಶನ್ಸ್ ಇರ್ಬೇಕು. ಈ ರೀತಿಯ ಗುಣಗಳು ಇದ್ವು ಅಂತಂದ್ರೆ ನಮ್ ಲಿವರ್ ಚೆನ್ನಾಗಿರ್ತದ. ಅಪೋಸಿಟ್ ಏನಂತ ನೋಡ್ರಿ, ಸಿಟ್ಟಿಗೆ ಹೇಳೋದು, ಫ್ರಸ್ಟ್ರೇಷನ್ ಆಗೋದು, ಇರಿಟೇಷನ್, ಬಂದ್ರೋ ಮಾರಾಯ ಅಂತ ಇರಿಟೇಷನ್ ಮಾಡೋದು, ರಿಸೆಂಟ್ಮೆಂಟ್. ಹೌದಾ? ಈ ರೀತಿ ಏನಂತಂದ್ರ ಕ್ಷಮ್ಸಂಗಿಲ್ಲ ನಾ, ಸತ್ರು ಕ್ಷಮ್ಸಂಗಿಲ್ರಿ ನಾನು. ಆ ಕಡೆ ಅವ್ರ ತಲಿ ಅವ್ರ ಮನಿ ಕಡೆ ತಲಿ ಹಾಕಿ ಮಲ್ಗಂಗಿಲ್ರಿ ನಾನು. ನಾ ಸತ್ರು ಪರವಾಗಿಲ್ಲ, ಅದ್ ಹಂಗ ಹೋಗ್ಲಿ ಅದು ಭೂಮಿ. ಹೌದಾ? ಇದೇನೈತಿಲ್ಲ ಇದನ್ನ ಅವ್ರಿಗೆ ಕೊಡ್ಬಾರ್ದು ನಾನು. ಇದು ಹಾಳಾಗಿ ಹೋಗ್ಲಿ, ಇದು ಟಿವಿ ಹಾಳಾಗಿ ಹೋಗ್ಲಿದು, ಬಟ್ ನಾ ಅವ್ರಿಗೆ ಕೊಡಂಗಿಲ್ಲ. ಇವ್ ರಿಸೆಂಟ್ಮೆಂಟ್ ಅಂತಾರ, ಅಷ್ಟೇ ಹಿಡಿತ. ಹಿಂಗ ನೀವು ಅಂದಂಗಿಲ್ಲ ಆ ಒಳಗಡೆ ಲಿವರ್ ಸ್ಕ್ವೀಸ್ ಆಗಿ 1 ದಿನ 2 ದಿನ 3 ದಿನ 1 ವರ್ಷ 2 ವರ್ಷ 3 ವರ್ಷ 10 ವರ್ಷ ದುಶ್ಮನಿ ಇಟ್ಕೊಂಡು ನಮ್ ಲಿವರ್ ಖರಾಬ್ ಆಗ್ತದೆ. ಅದಾಯ್ತಾ? ನೆಕ್ಸ್ಟ್ ಥೈರಾಯ್ಡ್ ಒಳಗೆ ಬಂದ್ರೆ ಸೆಲ್ಫ್ ಎಕ್ಸ್ಪ್ರೆಷನ್, ಮತ್ತೆ ಪೀಸ್ಫುಲ್ನೆಸ್, ಕ್ರಿಯೇಟಿವಿಟಿ, ಎಂಥೂಸಿಯಾಸಿಟಿ ಇವೆಲ್ಲ ಬಂದ್ವು ಅಂತಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವ್ರದ್ದು. ನಾನು ಗುಣಗಳನ್ನು ಸೈಕಾಲಜಿ ಸ್ಟಡಿ ಮಾಡ್ತಿರ್ತೀನಿ. ಸಪ್ರೆಸ್ಡ್ ಆಂಗರ್ಸ್, ಹೆಣ್ಣು ಮಕ್ಕಳಿಗೆ ಥೈರಾಯ್ಡ್ ಯಾಕೆ ಬರ್ತದ ಅಂತಂದ್ರ ಸಪ್ರೆಸ್ಡ್ ಆಂಗರ್ ಅಂತೇಳಿ. ಸಪ್ರೆಸ್ಡ್ ಆಂಗರ್ ಅಂತಂದ್ರೆ ಇಲ್ಲಿದ್ದವ್ರ ಕೇಳ್ರಿ, ಜೋರಾಗಿ ಬಯಕ್ ಬರಂಗಿಲ್ಲ, ಜೋರಾಗಿ ನಗಕ್ ಬರಂಗಿಲ್ಲ, ಸಿಟ್ಟು ಬಂದಿರ್ತೈತಿ, ಬಟ್ ಸಿಟ್ಟು ಹೇಳಾಕ ಸಾಧ್ಯ ಇಲ್ಲ, ಮನ್ಯಾಗ ಬೈತಾರ, ಒಳಗಡೆ ನುಂಗಿ ಏನಾಗ್ತದ, ಅದು ಥೈರಾಯ್ಡ್ ಆಗ್ತದ. ಈ ವರ್ಡ್ ಯಾಕೆ ಯೂಸ್ ಮಾಡ್ತೀವ್ರಿ ಕನ್ನಡದಲ್ಲಿ? ನುಂಗಿ ಅಂತ. ನುಂಗೋದು ಎಲ್ಲಿದೆ? ಇಲ್ಲಿದೆ. ಓಕೆ ಸರ್, ದುಃಖಗಳು ಬಾಳ ಆಗ್ಯಾವ್ರಿ ನಮ್ ಜೀವನದೊಳಗೆ. ನುಂಗ್ರಿ, ಎಲ್ಲಾ ದುಃಖಗಳನ್ನ ನುಂಗ್ರಿ ಅಂತೇಳಿ. ನುಂಗ್ರಿ ಅಂದ್ರ ಸಿಟ್ಟು ಬಂದಾಗ ಏನ್ ಮಾಡ್ತೀನಿ, ಬಾಳ ಸಿಟ್ಟು ಬಂದಿರ್ತದ ಅಥವಾ ದುಃಖ ಆಗಿರ್ತದ, ಹೇಳ್ಕೊಳಕ್ ಆಗಲ್ಲ, ನುಂಗ್ತೀವಿ. ಅದು ನುಂಗಿ ನಮ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗ್ಲಿಕ್ಕೆ ಶುರು ಆಗ್ತದ. ನೆಕ್ಸ್ಟ್ ನರ್ವಸ್ನೆಸ್, ನರ್ವಸ್ ಆದಾಗನು ಗಂಟ್ಲು ಹಿಡ್ದಿರ್ತದ. ಸ್ಟೇಜ್ ಮೇಲೆ ಹೋದ ತಕ್ಷಣ ಏನಾಗ್ತದ, ಗಂಟ್ಲ ಆರಿಬಿಡ್ತದ, ನೀರ್ ಕೊಡ್ರಿ ಅಂತ ತಗೊಳ್ತೀವಿ. ಓವರ್ ವರ್ಕ್ಡ್, ಸೆಲ್ಫ್ ಕ್ರಿಟಿಸಿಸಮ್, ನನ್ನಿಂದ ಏನ್ ಆಗಂಗಿಲ್ಲ, ನಾನಾ ಕೆಟ್ಟಾಕಿರ್ಬೇಕು, ನಾನಾ ಸರಿ ಇಲ್ಲ, ನನ್ಗೆ ಸರಿ ಆಗಿಲ್ಲ, ಎಲ್ಲ ಥಿಂಕ್ ಮಾಡಿ ಅಂದ್ರೆ ನುಂಗಿ ನಮಗ ಥೈರಾಯ್ಡ್ಸ್ ಬರ್ತಾವ. ಕಿಡ್ನಿ ಬರ್ತದ, ಕರೇಜೇ ಇಲ್ಲ ನಮ್ಮ ಹತ್ರ, ಕರೇಜ್ ಇರ್ಬೇಕು, ವಿಲ್ ಪವರ್ ಇರ್ಬೇಕು, ರಿಅಶ್ಯೂರೆನ್ಸ್ ಇರ್ಬೇಕು, ಫೇತ್ ಇರ್ಬೇಕು. ಇವ್ ಇದ್ವು ಅಂತಂದ್ರೆ ನಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತದ. ಫಿಯರ್, ಹೆದರೋದ, ನಾಳೆ ಜಾಬ್ ಹೋತಂದ್ರೆ ಹೆಂಗ್ ಮಾಡೋದು, ಇವ್ರ ಸ್ಯಾಲ್ರಿ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋದು, ನಾವ್ ಮಾಡಿದ್ದು ಇಂಪ್ಲಿಮೆಂಟ್ ಆಗ್ಲಿಲ್ಲ ಅಂದ್ರೆ ಹೆಂಗ್ ಮಾಡೋದು, ಬರೀ ಹೆದರೋದು. ಆಮೇಲೆ ಇನ್ಸೆಕ್ಯೂರಿಟಿ ಅದೇ ಹೆದರಿಕೆ ಅಂದ್ರೆ ಇನ್ಸೆಕ್ಯೂರಿಟಿ. ಐಸೋಲೇಷನ್, ಏಕಾಂಗಿತನ, ಸಂತೆ ಒಳಗ್ ಕುಂತ್ಕೊಂಡ್ರು ಕೂಡ ಏಕಾಂಗಿತನ. ಮನೆಯೊಳಗೆಲ್ಲಾ ದೀಪಾವಳಿ ಹಬ್ಬ ಮಾಡ್ತಿರ್ತಾರ, ಬಟ್ ಯಾರು ಇಲ್ರಿ, ನಮ್ ಮನೆಯವರ ಬಂದಿಲ್ಲ ಅಂದ್ಮೇಲೆ ನಾ ಏನ್ ಮಾಡ್ರಿ, ತುಂಬಾ ಮಂದಿ ಅದಾರ, ಬಟ್ ಯಾಕ್ರಿ ಸಪ್ಪದ್ರಲ್ಲ, ನಮ್ಮ ಮನೆಯವ್ರ ಅಲ್ಲ ಅದಾರ್ರಿ, ಅವ್ರು ಬಂದಿಲ್ಲಲ್ರಿ, ಅದಕ್ಕೆ ಇವ್ರು ಯಾರು ನಮ್ಗೆ ಏನ್ ಅನ್ಸಂಗಿಲ್ಲ. ಐಸೋಲೇಷನ್, ಬೇಕಾಗಿ ಐಸೋಲೇಷನ್. ಎಕ್ಸಾಷನ್, ಇವೆಲ್ಲ ಮಾಡೋದ್ರಿಂದ ಏನಾಗ್ತದ, ನಮ್ಮ ಕಿಡ್ನಿ ಸರಿ ಪ್ರಾಪರ್ ಕೆಲಸ ಮಾಡಂಗಿಲ್ಲ, ಕಿಡ್ನಿ ಸ್ಟೋನ್ ಆಗ್ಲಿಕ್ಕೂ ಶುರು ಮಾಡ್ತಾವ. ನೆಕ್ಸ್ಟ್ ಸ್ಟಮಕ್, ಕಂಟೆಂಟ್ಮೆಂಟ್, ಅಕ್ಸೆಪ್ಟೆನ್ಸ್, ಸ್ಟೆಬಿಲಿಟಿ, ಸ್ಯಾಟಿಸ್ಫ್ಯಾಕ್ಷನ್. ಉಂಡ ತಕ್ಷಣ ಏನಾಗ್ತದ, ತೃಪ್ತಿ ಆಗ್ತದ. ತೃಪ್ತಿ ಇರ್ಬೇಕು. ತೃಪ್ತಿ ಇತ್ತು ಅಂತಂದ್ರೆ ಹೊಟ್ಟೆ ಸ್ಮೂತ್ ಆಗಿರ್ತದ, ಡೈಜೆಷನ್ ಚೆನ್ನಾಗಿರ್ತದ. ನರ್ವಸ್ನೆಸ್, ಆಂಗ್ಸೈಟಿ, ಸ್ಟ್ರೆಸ್, ಗ್ರೀಫ್ ಈಸ್ ವೆರಿ ಇಂಪಾರ್ಟೆಂಟ್. ಹೊಟ್ಟೆ ಕಿಚ್ಚು ಅಂತಕ್ಕಂತ ವರ್ಡ್ನ ಹೊಟ್ಟೆಗೆ ಯಾಕೆ ಹೇಳ್ತೀವಿ ನಾವು? ಅಲ್ಲೇನ್ರ ಕಿಚ್ಚಿರ್ತದನ್ರಿ? ಇಲ್ಲ. ನಾವು ಯಾರ ಮೇಲೆ ಆದ್ರೂ ದ್ವೇಷ ಪಟ್ರೆ, ಹೊಟ್ಟೆ ಕಿಚ್ಚು ಪಟ್ರೆ, ನಮ್ಮ ಹೊಟ್ಟೆಯಲ್ಲಿ ಒಂದು ಆಸಿಡ್ ಡೆವಲಪ್ ಆಗ್ತೈತಿ. ನೋಡಿ, ನಮ್ಮ ಆಡು ಭಾಷೆಯಲ್ಲಿ ಅವ್ರಿಗೆ ಬಹಳ ಹೊಟ್ಟೆ ಕಿಚ್ಚೈತ್ರಿ ಅಂತ ಹೇಳ್ತಾರೆ. ಹೊಟ್ಟೆ ಕಿಚ್ಚದ ಅಂತಂದ್ರ ಅರ್ಥ ದ್ವೇಷ. ದ್ವೇಷಿಸಿದ್ರಿ ಅಂತಂದ್ರ, ನೀವು ಕಂಡ್ರೆ ನನ್ಗೆ ಆಗಿ ಬರಲ್ಲ ನೋಡ್ರಿ ಅಂದ್ರಿ ಅಂತಂದ್ರ ಎಕ್ಸ್ಟ್ರಾ ನಿಮ್ಮಲ್ಲಿ ಆಸಿಡ್ ಜನರೇಟ್ ಆಗ್ತದೆ. ನಮ್ಮ ಶರೀರ ನಮ್ಮ ಮನಸ್ಸಿಗೆ ಬಹಳ ಲಿಂಕ್ ಅದ, ಆ ಲಿಂಕ್ ತಕ್ಕಂಗನ್ನ ಕೆಲಸ ಮಾಡ್ತದ. ಆ ಲಿಂಕ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡಿದೀವಿ, ಅದು ಪ್ರತಿ ಫೀಲಿಂಗ್ಸ್ಗೂ ಕೂಡ ಅಂಟ್ಕೊಂಡಿರ್ತದೆ. ನೆಕ್ಸ್ಟ್ ಹಾರ್ಟ್, ಹೃದಯ ಚೆನ್ನಾಗಿರ್ಬೇಕು. ಜಾಯ್, ಎಂಥೂಸಿಯಾಸಮ್, ಕಂಪ್ಯಾಷನ್, ಹೋಪು. ನೆಕ್ಸ್ಟ್ ಅವು ಯಾವ ಇರಂಗಿಲ್ಲ. ಡಿಪ್ರೆಷನ್, ಹಾರ್ಟಿಗೆ ಬಹಳ ಪ್ರಾಬ್ಲಮ್. ಡಿಪ್ರೆಷನ್ ಆದಾಗ ಇನ್ನೊಂದು ನಿಮ್ಗೆ ಫಿಸಿಕಲ್ ಹೇಳ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್, ನಾ ಕುಂತ್ಕೊಂಡಿದ್ದೀನಿ ನೋಡ್ತಿದ್ರಲ್ಲ, ವಿಡಿಯೋ ನೋಡ್ರಿ. ಈಗ ನಿಮ್ಗೊಂದು ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ. ಓಕೆ, ನೋಡ್ರಿ. ಕೈ ಅಗಲ ಮಾಡ್ರಿ, ಕುರ್ಚಿ ಮೇಲೆ ಕುಂತಿದ್ರಿ ಅಂತಂದ್ರೆ ಸ್ವಲ್ಪ ಕಾಲ್ ಅಗಲ ಮಾಡ್ರಿ, ಬೆನ್ ಸೀದಾ ಮಾಡ್ರಿ, ಗೋಣ್ ಎತ್ತರ ಮಾಡ್ರಿ, ಬೇಕಾದ್ರೆ ಕೈ ಹಿಂಗೆ ಎತ್ತರಕ್ಕೆ ಮಾಡ್ರಿ. ಕಾಣ್ತಾ ಇದೀನಿಲ್ಲ? ಎಸ್ ಆರ್ನು? ಓಕೆ. ಇಷ್ಟ ಹಿಂಗ ಕಾಲ್ ಅಗಲ ಮಾಡಿದ್ದೆ ಅಂತಂದ್ರ, ಇಷ್ಟೆಲ್ಲಾ ಮಾಡ್ಕೊಂಡು ಅಗಲ ಇಡ್ಕೊಂಡು ನಾನು ಡಿಪ್ರೆಷನ್ ಹೋಗ್ಲಿಕ್ಕೆ ಸಾಧ್ಯ ಇದೆನಾ? ಅಳಲಿಕ್ಕೆ ಸಾಧ್ಯ ಇದೆನಾ? ಅಯ್ಯೋ ನನ್ನ ಜೀವನವೇ,
ಅಯ್ಯೋ ನನ್ನ ಜೀವನವೇ ಅಂತೇಳಿ ಹಿಂಗ್ ಅಳಲಿಕ್ಕೆ ಸಾಧ್ಯ ಇದೆನಾ? ಅಥವಾ ಎದಿ ಸೆಟೆಸಿ ನಿಂತ್ಕೊಂಡು ಅಯ್ಯೋ ನನ್ನ ಜೀವನವೇ, ನಾನು ಹಿಂಗಾಗ್ಬಿಟ್ಟಿನಿ, ನಾನು ಸರಿ ಇಲ್ಲ ಅಂತೇಳಿ ಹೇಳಿಕ್ ಸಾಧ್ಯನಾ? ಇಲ್ಲ. ಯಾಕಂತಂದ್ರೆ ನಮ್ಮ ಬಾಡಿ ಆರ್ಗನ್ ಚೆನ್ನಾಗಿದೆ ಅಂದ್ರೆ ಹಾರ್ಟ್ ಚಂದ ಬ್ಲಡ್ ಫ್ಲೋ ಮಾಡ್ತದೆ. ಓಕೆ, ನಾವು ಡಿಪ್ರೆಷನ್ ಒಳಗಿದ್ದ ಹೆಂಗಿರ್ತೀವ್ರಿ? ಹಿಂಗ ಸುಕುಡ್ಕೊಂಡಿರ್ತೀವಿ ಅಂದ್ರೆ ಕೈ ಹಿಂಗಾಗಿರ್ತಾವ, ಗೋಣ್ ಕೆಳಗ್ ಹಾಕಿರ್ತೀವಿ, ಹೊಟ್ಟೆ ಸ್ಕ್ವೀಸ್ ಆಗಿರ್ತದ, ಹೌದಾ? ಕೈ ಕಾಲು ಮುದುಡಿರ್ತಾವ. ಮತ್ತೆ ಹಿಂಗೆಲ್ಲಾ ಮುದುಡಿದಾವ ಅಂತಂದ್ಮೇಲೆ ಆ ನರ್ವ್ಸ್ ಒಳಗಡೆ ಹಾರ್ಟ್ ಎಷ್ಟು ಫಾಸ್ಟ್ ಪಂಪ್ ಮಾಡ್ಬೇಕಲ್ಲ, ಎಷ್ಟು ಫಾಸ್ಟ್ ಮಾಡ್ಬೇಕು? ಹ್ಮ್ ಹೋಗಂಗಿಲ್ಲ. ಬ್ಲಡ್ ಕರೆಕ್ಟ್ ಆಗಿ ಎಲ್ಲಾ ಪಾರ್ಟ್ಸಿಗೂ ಸಪ್ಲೈ ಆಗಂಗಿಲ್ಲ. ಎಲ್ಲಾ ಪಾರ್ಟ್ಸಿಗೆ ಬ್ಲಡ್ ಸಪ್ಲೈ ಆಗಂಗಿಲ್ಲ ಅಂದ್ರೆ ಪ್ರಾಬ್ಲಮ್ ಯಾರಿಗೆ ಆಗ್ತದ? ನಮ್ಮ ಹಾರ್ಟ್ಗೆ ಆಗ್ತದ. ನಮ್ಮ ಹಾರ್ಟ್ ಪ್ರಾಬ್ಲಮ್ಸ್ ಬರ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕೆ ಡಿಪ್ರೆಷನ್, ಇನ್ಸೋಮ್ನಿಯಾ, ಬಿಟ್ರಯಲ್, ಡಿಸ್ಪೇರ್ ಇವೆಲ್ಲ ಏನಂತಂದ್ರೆ ಹಾರ್ಟ್ಗೆ ಆಗ್ತಕ್ಕಂತ ಡಿಸೀಸಸ್ಗಳು. ಲಂಗ್ಸ್ಗೆ ಬರ್ತದ ಗ್ರಾಟಿಟ್ಯೂಡ್, ಇನ್ಸ್ಪಿರೇಷನ್, ಓಪನ್ನೆಸ್, ಕಾಮ್ನೆಸ್. ಕಾಮ್ನೆಸ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಫಾರ್ ಎಕ್ಸಾಂಪಲ್, ಚೆನ್ನಾಗಿ ಒಂದು ದೀರ್ಘವಾಗಿ ಉಸಿರು ತಗೊಂಡ್ರಿ ಅಂದ್ರ, ಚಂದಾಗಿ ಒಂದು ಉಸಿರು ತಗೊಂಡ್ರಿ ಅಂತಂದ್ರ ಇವೆಲ್ಲ ಬರ್ಲಿಕ್ಕೆ ಶುರು ಮಾಡ್ತವೆ. ಏನದು? ಓಪನ್ನೆಸ್ ಆಯ್ತು, ಕಾಮ್ನೆಸ್ ಆಯ್ತು. ಗ್ರಾಟಿಟ್ಯೂಡ್, ಯಾರಿಗಾದ್ರೂ ಒಂದ್ ಸ್ವಲ್ಪ ಚಂದ ಥ್ಯಾಂಕ್ಸ್ ಹೇಳ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಿಮ್ಮಿಂದ ನಾವು ಉದ್ಧಾರ ಆಗಿದೀವಿ ಸರ್, ನೀವು ಇದ್ದೀರಿ ಅಂತ ಹೇಳಿ ನಾವ್ ಇದೀವಿ ಸರ್, ನನಗೆ ಬಹಳ ಖುಷಿ ಆಗುತ್ತೆ ಸರ್, ನಿಮ್ ಮುಖ ನೋಡಿದ ತಕ್ಷಣ ಅಷ್ಟು ಖುಷಿ ಆಗುತ್ತೆ ಸರ್ ಅಂತ ಒಂದ್ ಸ್ವಲ್ಪ ಗ್ರಾಟಿಟ್ಯೂಡ್ ಮಾತಾಡಿದ್ರಿ ಅಂದ್ರ ನಿಮ್ ಲಂಗ್ಸ್ ಫುಲ್ ಹೆಲ್ದಿ ಆಗ್ಲಿಕ್ಕೆ ಶುರು ಆಗ್ತದೆ. ಇಂಡಿಸಿಷನ್, ನೆಕ್ಸ್ಟ್ ರೆಸೆಂಟ್ಮೆಂಟ್, ನೆಕ್ಸ್ಟ್ ಇಂಪೇಷನ್ಸ್, ಸೆಲ್ಫ್ ಪಿಟಿ, ಇವೆಲ್ಲ ಏನಂತಂದ್ರೆ ಲಂಗ್ಸ್ ಗಳನ್ನ ಡಿಸೀಸ್ ಮಾಡ್ಲಿಕ್ಕೆ ಶುರು ಮಾಡ್ತಾವ. ಗಾಲ್ ಬ್ಲಾಡರ್ ಅಂತ ಬಂದದ. ಡಿಸೆಸಿವ್ನೆಸ್, ಬೋಲ್ಡ್ನೆಸ್, ಡಿಟರ್ಮಿನೇಷನ್, ಟ್ರಸ್ಟ್. ಲೀಡರ್ಶಿಪ್ ಕ್ವಾಲಿಟೀಸ್ ಬೇಕಿತ್ತು ಅಂದ್ರೆ ನಿಮ್ ಗಾಲ್ ಬ್ಲಾಡರ್ ಹೆಲ್ದಿ ಇರ್ಬೇಕಂತ. ಲೀಡರ್ ಆಗ್ಬೇಕು, ಮನೆಯೊಳಗಡೆ ಲೀಡರು, ಕಾಲೇಜ್ ಒಳಗೆ ಲೀಡರು, ಸ್ಟೂಡೆಂಟ್ಸ್ ಮುಂದೆ ಲೀಡರು, ಕ್ಲಾಸ್ ಒಳಗೆ ನಿಂತ್ಕೊಂಡು ಹುಡುಗರ ಜೊತೆ ಚಂದಾಗಿ ಪಾಠ ಮಾಡ್ಬೇಕು. ಅಥವಾ ನೀವ್ ಯಾರಾದ್ರೂ ಪೊಲೀಸ್ ಇರ್ಬೋದು, ಅಥವಾ ಆರ್ಮಿಯವ್ರು ಇರ್ಬೋದು, ಯಾವ್ದೋ ಆಫೀಸರ್ಸ್ ಇರ್ಬೋದು, ನಿಮ್ ಕೈ ಕೆಳಗೆ ಎಷ್ಟೋ ಜನ ಕೆಲಸ ಮಾಡ್ತಿರ್ಬೋದು, ಅವ್ರದ್ದೆಲ್ಲಾರ ಜೊತೆಗೂ ನಿಮ್ ಒಡನಾಟ್ ಚಂದ ಇರ್ಬೇಕಂದ್ರೆ ನಿಮ್ ಗಾಲ್ ಬ್ಲಾಡರ್ ಚೆನ್ನಾಗಿರ್ಬೇಕು. ಯೂಟ್ಯೂಬ್ ಒಳಗಡೆ ಹೋಗ್ರಿ ಅಥವಾ ಗೂಗಲ್ ಒಳಗಡೆ ಹೋಗಿ ದ ಫುಡ್ ವಿಚ್ ಸಪೋರ್ಟ್ಸ್ ಗಾಲ್ ಬ್ಲಾಡರ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಒಂದಿಷ್ಟು ಫುಡ್ ಸಿಗ್ತಾವ, ತಿಂತಾ ಇರ್ಬೇಕು, ಅರಿಗಿಸ್ಕೊಳ್ತಾ ಇರ್ಬೇಕು. ನೆಕ್ಸ್ಟ್ ಡಿಟ್ಯಾಚ್ಮೆಂಟ್, ಸ್ಯಾಡ್ನೆಸ್, ಸ್ಯಾರೋ, ಇನ್ವೆಲಿಡೇಷನ್. ಸ್ಯಾರೋ ಒಂಥರ ಡಿಟ್ಯಾಚ್ಮೆಂಟ್ ಮಾಡೋದು. ನಮಗೂ ನಮ್ಮ ಸಬಾರ್ಡಿನೇಟ್ಸ್ಗೆ ಆಗಿ ಬರಂಗಿಲ್ರಿ. ನಾವು ಒಂಥರ ಏನೋ ದೊಡ್ಡ ಪೊಸಿಷನ್ ಒಳಗೋದ್ರಿ, ನಮ್ ಪ್ಯೂನ್ಸ್ ನಮ್ ಮಾತಾ ಕೇಳಂಗಿಲ್ರಿ, ನಮಗೂ ಅವ್ರಿಗೆ ಕಂಡ್ರ ಆಗಿ ಬರಂಗಿಲ್ರಿ, ಏನೋ ಒಂದ್ ಪೊಸಿಷನ್ ಕೊಟ್ಟಾರ ಅಂತ ಮಾಡ್ಕೊಂಡು ಹೊಂಟಿವ್ರಿ. ಇವೆಲ್ಲ ಹೇಳಿದ್ರಿ ನಿಮ್ ಗಾಲ್ ಬ್ಲಾಡರ್ ಸರಿಗಿಲ್ಲ, ಅಥವಾ ಹೇಳಿದ್ರಿಂದ ಸರಿಗಿಲ್ಲ, ಅಥವಾ ಸರಿಗಿಲ್ಲದ್ರಿಂದ ಹೇಳಿಲ್ಲ. ಅದಾದ್ಮೇಲೆ ಯುಟೆರಸ್ ಇರ್ಬೋದು, ಅಥವಾ ಮೇಲ್ ರಿಪ್ರೊಡಕ್ಷನ್ ಆರ್ಗನ್ಸ್ ಇರ್ಬೋದು. ಕ್ರಿಯೇಟಿವಿಟಿ, ಸೆನ್ಶುಯಾಲಿಟಿ, ಸೆಕ್ಯೂರಿಟಿ ಮತ್ತು ಫ್ಲೋ. ಸೆಕ್ಯೂರಿಟಿ ಇರ್ಬೇಕು ಲೈಫ್ ಒಳಗಡೆ ಜೆನೆಟಲ್ ರೀಸನ್ಸ್ ಅಲ್ಲಿ ಶಕ್ತಿ ಇರ್ಬೇಕು ಅಂತಂದ್ರ, ನಾನು ಈ ಜೀವನದಲ್ಲಿ ಸೇಫ್ ಆಗಿದ್ದೀನಿ, ನಾನು ಈ ಜೀವನವನ್ನು ನಡೆಸಬಲ್ಲೆ, ನನಗೆ ಯಾವುದೇ ಕುಂದು ಕೊರತೆಗಳಿಲ್ಲ, ನಾ ಯಾರನ್ನೂ ಭಿಕ್ಷೆ ಬೇಡಿ ಬದುಕೋ ಅವಶ್ಯಕತೆ ಇಲ್ಲ, ನನ್ನ ಬಲದ ಮೇಲೆ ನಾನು ನಿಲ್ತೇನೆ, ನನ್ನ ಕಾಲ್ ಮೇಲೆ ನಾನು ನಿಲ್ತೇನೆ. ಇವೆಲ್ಲ ಇದ್ವು ಅಂತಂದ್ರ ನಿಮ್ಮ ಜೆನೆಟಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತವೆ. ನೆಕ್ಸ್ಟ್ ಅದೇ ಅಬಟ್ಮೆಂಟ್, ಅಬಂಡಂಟ್ಮೆಂಟ್, ನೆಕ್ಸ್ಟ್ ರಿಪ್ರೆಷನ್, ಶೇಮು, ಸೆಲ್ಫ್ ಡೌಟ್, ನನ್ ಮೇಲೆ ನನಗೆ ಡೌಟ್ ಪಟ್ಕೊಂಡು, ಇವೆಲ್ಲ ಇದ್ವು ಅಂತಂದ್ರೆ ನಮ್ಮ ಅದನ್ನು ಕೂಡ ಪಾರ್ಟ್ಸ್ ವೀಕ್ ಆಗ್ತದೆ. ಹಂಗೆ ನಮ್ಮ ಬಾಡಿಯಲ್ಲಿ ಪ್ರತಿಯೊಂದು ಆರ್ಗನ್ಸ್ಗೂ ಕೂಡ ಒಂದೊಂದೊಂದೊಂದು ಫೀಲಿಂಗ್ಸ್ ಗಳಿದಾವ. ಹಂಗಾಗಿ ನಮ್ಮ ಮನಸ್ಸನ್ನ ಸರಿಯಾಗಿ ಇಟ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್. ಪ್ರೀವಿಯಸ್ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ನಾನು ನಿಮಗೆ ಫುಡ್ಗಳು ಬಗ್ಗೆ ಹೇಳಿದೆ, ಇವತ್ತಿನ ಇಮೋಷನ್ಸ್ ಬಗ್ಗೆ ಹೇಳಿದೆ. ಇನ್ನು ಇಮೋಷನ್ಸ್ ಗಳನ್ನ ನಮ್ಮ ಆಯುರ್ವೇದ ಅಥವಾ ಯೋಗ ಇದ್ರೊಳಗಡೆ ಫಿಲಾಸಫಿ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ, ನಮ್ಮಲ್ಲಿ 7 ಚಕ್ರಗಳಿದಾವ. ಆ 7 ಚಕ್ರಗಳು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳಿದಾವ. ಇವು ಪ್ರಾಣ ಶರೀರ ಅಂತ ಹೇಳ್ತಾರೆ. ಪ್ರಾಣ ಶರೀರ ಸೂಕ್ಷ್ಮ ಶರೀರದೊಳಗೆ ಇರ್ತಾವ. ಅವುಗಳು ಕಣ್ಣಿಗೆ ಕಾಣಂಗಿಲ್ಲ. ಮೈಕ್ರೋಸ್ಕೋಪ್ ಒಳಗೆ ಇಟ್ಟು ನೋಡಿದ್ವಿ ಅಂತಂದ್ರೆ ಇದೇನ್ ಚಕ್ರ ಕಾಣ್ತದೆ ಅಂದ್ರೆ ಕಾಣಂಗಿಲ್ಲ. ಓಕೆ, ಅವುಗಳಿಗೂ ಕೂಡ ಇವುಗಳು ಇಂಬ್ಯಾಲೆನ್ಸ್ ಆಗ್ತಾವ. ಫಸ್ಟ್ ಏನಾಗ್ತದ್ರಿ, ನನ್ನಲ್ಲಿ ಇಮೋಷನ್ಸ್ ಇಂಬ್ಯಾಲೆನ್ಸ್ ಆಗ್ತಾವ. ಇಮೋಷನ್ಸ್ ಇಂಬ್ಯಾಲೆನ್ಸ್ ನಾನು ಫಾರ್ ಎಕ್ಸಾಂಪಲ್ ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಚು ಅವ್ರು ನೋಡಿ ದ್ವೇಷಿಸಿದೆ, ಹೊಟ್ಟೆ ಕಿಚ್ಚು ಪಟ್ಟ ತಕ್ಷಣ ಅದೇನಾಗ್ತದೆ, ಅದು ಮಣಿಪುರ ಚಕ್ರಕ್ಕ ಅಫೆಕ್ಟ್ ಆಗ್ತೈತಿ. ಮಣಿಪುರ ಚಕ್ರ ಏನಾಗ್ತೈತಿ ಅಂತಂದ್ರೆ ಇದು ಕ್ಲಮ್ಸಿ ಆಗಿ ಶುರು ಆಗ್ತೈತಿ. ಇದು ಒಂಥರ ಸರಿಯಾಗಿ ತಿರುಗಂಗಿಲ್ಲ. ಚಕ್ರ ಅಂದ್ರೆ ತಿರುಗ್ತಿರ್ತಾವ, ಸರಿಯಾಗಿ ತಿರಂಗಿಲ್ಲ. ಅದು ವೆಲಾಸಿಟಿ ಚೇಂಜ್ ಆದ ತಕ್ಷಣ ನಿಮ್ಮ ಹೊಟ್ಟೆಯ ಡೈಜೆಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಫ್ಯಾಟು, ಲಿವರು,
ಪ್ಯಾಂಕ್ರಿಯಾಸ್, BP, ಶುಗರ್ ಅವಕ್ಕೆಲ್ಲವಕ್ಕೂ ಸಂಬಂಧಪಡ್ತದೆ. ಆ ಚಕ್ರದ ಇಂಬ್ಯಾಲೆನ್ಸ್ ಆದ ತಕ್ಷಣ ನಿಮ್ಮ ಆ ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳು ಶುರು ಆಗ್ತಾವ. ಅವಾಗ ನಿಮಗ ಕ್ರೋನಿಕ್ ಡಿಸೀಸಸ್ ಬರ್ತಾವ. ಅಕಸ್ಮಾತ್ ಹೊಟ್ಟೆ ಕಿಚ್ಚು ಬದಲಾಗಿ ಜನರಾಸಿಟಿ ಅಂತ ಬರ್ತದೆ, ಉದಾರತೆ. ಉದಾರತೆ. ಸರ್ ನಿಮ್ ಮನೆಯೊಳಗಡೆ ಒಂದು ಚೇರ್ ಇತ್ತಲ್ರಿ, ಸ್ವಲ್ಪ ಬೇಕಾಗಿತ್ರಿ ಸರ್, ನಮ್ಮ ಮನೆ ಫಂಕ್ಷನ್ ಇತ್ರಿ, ತಗೊಂಡೋಗ್ರಿ, ಎಲ್ಲ ನಿಮ್ಮೇ ಅದಾವ, ತಗೊಂಡೋಗ್ರಿ. ಸರ್ ನನ್ನೊಂದ್ ಸ್ವಲ್ಪ ಕ್ಲಾಸ್ ಇಲ್ರಿ ಸರ್, ನೀವು ಸ್ವಲ್ಪ ಕ್ಲಾಸ್ ತಗೊಂಡ್ರೆ ಆರಾಮ್ ತಗೋತೀನಿ, ಹೋಗಿ ಬರ್ರಿ ಫಂಕ್ಷನ್ ಇದೆ, ಹೋಗಿ ಬರ್ರಿ. ಸರ್ ಒಂದ್ 500 ರೂಪಾಯಿ ಇದ್ರೆ ಕೊಡ್ರಿ ಸರ್, ನಾಳೆ ತಂದು ಕೊಡ್ತೀನಿ, ತಗೊಳ್ರಿ. ಏನ್ ಒಂದ್ 500 ರೂಪಾಯಿ ಹಾಕ್ರಿ, ತಗೊಳ್ರಿ, 1000 ರೂಪಾಯಿ ತಗೊಳ್ರಿ, ಬಟ್ ನಾಳೆ ತಂದು ಕೊಡ್ರಿ. ಈ ಟೈಪ್ ಏನಂದ್ರೆ ಉದಾರತೆ. ಏನ್ ಕೇಳಿದ್ರು ಇಲ್ಲ ಅನ್ನಂಗಿಲ್ಲ, ಸರಿಯಾಗಿ ಸರ್ ಇದೊಂದ್ ಸ್ವಲ್ಪ ಏನೋ ಬರ್ತಾ ಇಲ್ಲ ರೀ, ಬರ್ರಿ ನಾ ಹೇಳ್ಕೊಡ್ತೀನಿ ಬರ್ರಿ. ಇದು ಉದಾರತೆ. ಈ ರೀತಿ ಮಾಡ್ತಾ 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 ಏನಾಗ್ತದ, ಮಣಿಪುರ ಚಕ್ರ ಆಕ್ಟಿವೇಟ್ ಆಗ್ತದ, ಹೆಲ್ದಿ ಆಗ್ತದ, ನಿಮ್ಮ ಎಲ್ಲಾ ಡಿಸೀಸಸ್ಗಳು ಹೋಗಿಬಿಡ್ತವೆ. ಅರ್ಥ ಆಯ್ತ್ರಿ? ಹಂಗೆ ಒಂದೊಂದು ಚಕ್ರಕ್ಕೂ ಕೆಳಗಡೆ ಇರ್ತಕ್ಕಂಥ ಮೂಲಾಧಾರ ಚಕ್ರ ಇದು. ಓಕೆ, ಮೂಲಾಧಾರ ಚಕ್ರಕ್ಕೆ ಏನೆಲ್ಲ ಇದೆ ನೋಡ್ರಿ ಕೆಳಗಡೆ. ಯಾವ್ದದು ನೋಡಿದ್ರಲ್ಲ, ಇಲ್ಲಿ ಇರ್ತಕ್ಕಂಥ ಮೂಲಾಧಾರ ಚಕ್ರ ಕೆಳಗಡೆ ಇರ್ತದ, ಜನನಾಂಗಗಳ ಹತ್ರ ಇರ್ತದ. ಅವುಗಳಿಗೆ ಕನೆಕ್ಷನ್ಸ್, ಫೀಲಿಂಗ್ಸ್ ನೋಡ್ರಿ. ಕನೆಕ್ಟೆಡ್ ಟು ಸೆಕ್ಯೂರಿಟಿ. ನಿಮ್ ಜಾಬ್ ಸೆಕ್ಯೂರಿಟಿ ಇಲ್ಲ, ಲೈಫ್ ಸೆಕ್ಯೂರಿಟಿ ಇಲ್ಲ, ಸರ್ ಸೆಟ್ಲ್ ಆಗಿಲ್ರಿ, ತಿಂಗಳಿಗೆ 50,000 ರೂಪಾಯಿ ಪಗಾರ ಏನೋ ಬರ್ತದ, ಬಟ್ ಅದಕ್ಕೂ ಸಾಲ ಹೊಲ್ತಾಗೈತ್ರಿ, ಮುಂದಿನ ತಿಂಗಳು ಏನ್ ಮಾಡ್ಬೇಕಂತ ಒದ್ದಾಡಕತ್ತೀನ್ರಿ. ದೆನ್ ದಟ್ ಈಸ್ ಯುವರ್ ಇಮೋಷನಲ್, ದಟ್ ಈಸ್ ಯುವರ್ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್. ಸ್ಟೆಬಿಲಿಟಿ ಇಲ್ರಿ ಸರ್, ಲೈಫ್ ಒಳಗೆ ಒಟ್ಟ ಸ್ಟೆಬಿಲಿಟಿ ಇಲ್ಲ, ಸೇಫ್ಟಿ ಇಲ್ಲ, ಬೇಸಿಕ್ ನೀಡ್ಸ್ಗಳು, ಶೆಲ್ಟರ್, ಫುಡ್, ಮನಿ ಇಲ್ಲ ಸರ್, ಮಠ ಇಲ್ರಿ, ಎಲ್ಲಿ ಬದುಕ್ಬೇಕು ತಿಳಿಯವಲ್ತಾಗೈತ್ರಿ, ಜಾಬ್ ಇಲ್ರಿ, ಜೀವನನ ಸರಿಗಿಲ್ರಿ ಸರ್, ಮೊನ್ನೆ ಒಂದ್ ಗಾಡಿ ತಗೊಂಡಿವ್ರಿ, ಅದು ಕೆಟ್ಟೋಗ್ಬಿಟ್ಟೈತ್ರಿ, ಏನ್ ಮಾಡ್ಬೇಕ್ರಿ ಸರ್, ಒಟ್ಟ ಜೀವನ ಒಟ್ಟ ನಿಂದ್ರವಲ್ತ್ ನೋಡ್ರಿ ಸರ್, ಹೇಳ್ದಂಗ ಆಗವಲ್ತ್ ನೋಡ್ರಿ. ದೇವ್ರು ನಮ್ಮ ನೋಡಿ ಕಣ್ಣು ಮುಚ್ಚಿಬಿಟ್ಟ ಅನ್ಸ್ತ. ದೇವ್ರ ಕಣ್ಣು ಮುಚ್ಚಿಲ್ಲ, ನಿಮ್ಮ ಮೂಲಾಧಾರ ಚಕ್ರ ಕಣ್ಣು ಮುಚ್ಚಿಬಿಟ್ಟ. ಯಾಕಂತಂದ್ರೆ ಅದು ಜನನಾಂಗಗಳು ಅಲ್ಲಿರ್ತಕ್ಕಂಥ ಇದ್ರ ಮೇಲೆ ಥಾಟ್ಸ್. ಓಕೆ, ಉಲ್ಟಾ ಬರೋಣ. ಹೆಂಗದ ಸರ್ ಲೈಫ್ ಅಂತ ಫುಲ್ ಮಸ್ತ್ ಇದೆ ಸರ್, ನೀವ್ ಜಾಬ್ ಕೊಡ್ಸಿರಿ, ಆ ಜಾಬ್ ತಗೊಂಡಿನ್ರಿ, ತಿಂಗಳಿಗೆ 10,000 ರೂಪಾಯಿ ಸಂಬಳ ಬರ್ತದ್ರಿ, 5,000 ರೂಪಾಯಿ ರೆಂಟ್ ಕಟ್ತೀನ್ರಿ, 5,000 ರೂಪಾಯಿ ಊಟ ಮಾಡಿ ಆರಾಮದಿ ನೋಡ್ರಿ ಸರ್, ಸ್ಟೆಬಿಲಿಟಿ ಐತಿ ನೋಡ್ರಿ ಸರ್. ಇರಕ್ ಎಷ್ಟ್ ಬೇಕು ಸರ್ ಮನಿ? 2 ರೂಮಿಂದ ಒಂದ್ ಮನಿ ಸರ್, ಫುಲ್ ಬೆಡ್ರೂಮ್, ಇದು ಏನದು ಕಿಚನ್ ಅದ ಸರ್, ಅಷ್ಟ್ರೊಳಗೆ ಇಬ್ರು ಗಂಡ ಹೆಂಡತಿ ಆರಾಮದಿರಿ ಸರ್, ಏನು ಪ್ರಾಬ್ಲಮ್. ಮೂಲಾಧಾರ ಚಕ್ರ ಬೆಸ್ಟ್ ಅದ, ಹೇಳಿದಲ್ಲ. ನೆಕ್ಸ್ಟ್ ಕನೆಕ್ಷನ್ ಟು ದ ಕೊಲೋನ್, ಬೋನ್ಸ್, ಮಸಲ್ಸ್, ಅಡ್ರಿನಲ್ ಗ್ಲ್ಯಾಂಡ್ಸ್, ಇವೆಲ್ಲವಕ್ಕೂ ಕೂಡ ಅದು ಕನೆಕ್ಷನ್ಸ್ ಇದಾವ. ಕೆಟ್ಟದಾದ್ರ ಕೆಟ್ಟ ಕನೆಕ್ಷನ್, ಒಳ್ಳೇದಾದ್ರ ಒಳ್ಳೆ ಕನೆಕ್ಷನ್. ನೆಕ್ಸ್ಟ್ ಅದೇ ಟೈಪ್ ಅದ್ರ ಮೇಲ್ಗಡೆ ಇರ್ತಕ್ಕಂಥದ್ದು ಯಾವ್ದಿದು? ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ಅಂತಂದ್ರೆ ಇಲ್ಲಿ ಬರ್ತದ. ಸ್ವಾದಿಷ್ಠಾನ ಚಕ್ರ ಅಂತಂದ್ರೆ ಸ್ವಲ್ಪ ಹೊಕ್ಕಳಕ್ಕಿಂತ ಸ್ವಲ್ಪ ಕೆಳಗಡೆ, ಓಕೆ, ಹೊಕ್ಕಳಕ್ಕಿಂತ ಸ್ವಲ್ಪ ಕೆಳಗಡೆ ಅಲ್ಲಿ ಏನ್ ಬರ್ತದೆ? ಇದು ಸ್ವಾದಿಷ್ಠಾನ ಚಕ್ರ. ಈ ಸ್ವಾದಿಷ್ಠಾನ ಚಕ್ರದ ಇಂಬ್ಯಾಲೆನ್ಸ್, ಅದ್ರದ್ದು ಇಮೋಷನ್ಸ್ ಏನನ್ನೋದು ನೋಡ್ರಿ. ಕನೆಕ್ಟೆಡ್ ಟು ಸೆಕ್ಷುಯಾಲಿಟಿ, ಡಿಸೈರ್, ಕ್ರಿಯೇಟಿವಿಟಿ, ಎನರ್ಜಿ ಅಂಡ್ ಇಮೋಷನ್ಸ್. ಶಕ್ತಿನೇ ಇಲ್ರಿ ಸರ್, ಏನ್ ಕೆಲಸ ಮಾಡೋಕು ಬ್ಯಾಸರ ಆಗ್ತೈತ್ರಿ, ಲೇಜಿ ಆಗ್ಬಿಟ್ಟಿ ನೋಡ್ರಿ ಸರ್. ಈಗೀಗ ಒಟ್ಟ ಕೆಲಸ ಅಂದ್ರೆ ಆಗವಲ್ತ್ರಿ. ಆಫೀಸಿಗೆ ಹೋಗ್ತೀನ್ರಿ, ಸುಮ್ಮ ರೀಲ್ಸ್ ಫೇಸ್ಬುಕ್ ನೋಡ್ಕೊಂಡ್ ಕುಂದಿರ್ತೀನ್ರಿ, ಮನಿ ಬರ್ತೀನ್ರಿ, ಊಟ ಮಾಡ್ತೀನ್ರಿ, ಮಕ್ಕೊಂಡ್ಬಿಡ್ತೀನ್ರಿ, ಎಲ್ಲಿ ಅಡ್ಡಾಡಕ್ ಬ್ಯಾಸರ ಇಲ್ಲ, ಓಡಾಡಕ್ ಬ್ಯಾಸರ ಇಲ್ಲ, ಮುದುಕರಾದಂಗ ಆಗ್ಬಿಟ್ಟಿರ್ತೀರಿ. ಹಂಗಿದ್ವು ಅಂತಂದ್ರ ಇಂಬ್ಯಾಲೆನ್ಸ್. ಏನ್ ಕೇಳಿದ್ರು ಮಾಡ್ತೀವಿ ಸರ್, ಎನರ್ಜೆಟಿಕ್ ಆಗಿ. ಸರ್ ಹೇಳ್ರಿ ಸರ್, ನೀವು ಒಂದ್ ಕೆಲಸ ಹೇಳ್ರಿ, 10 ಕೆಲಸ ಹೇಳ್ತೀನಿ, 10 ಕೆಲಸ ಮಾಡ್ತೀನಿ. ಕ್ರಿಯೇಟಿವಿಟಿ ಅದ, ಒಂದ್ ಕೆಲಸನು 10 ರೀತಿಯೊಳಗೆ ಮಾಡ್ತಕ್ಕಂಥ ಕ್ರಿಯೇಟಿವಿಟಿ ಇವೆಲ್ಲ ಇದ್ವು ಅಂತಂದ್ರ ನಿಮ್ಮ ಈ ಫಿಸಿಕಲ್ ಆರ್ಗನ್ಸ್ ಲೈಕ್ ಸೆಕ್ಸ್ ಆರ್ಗನ್ಸ್, ಬ್ಲಾಡರ್, ಕಿಡ್ನಿ ಮತ್ತು ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ಸ್ ಇವೆಲ್ಲ ಸರಿಯಾಗಿ ಕೆಲಸ ಮಾಡ್ತವೆ. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಮೇರೆ ಹೊಟ್ಟೆಯ ಭಾಗದಲ್ಲಿ ಇರ್ತಕ್ಕಂಥ ಮಣಿಪುರ, ಅಲ್ಲೇನ್ ಬರ್ತದೆ ನೋಡ್ರಿ? ಕನೆಕ್ಟೆಡ್ ಟು ದ ಸೆಲ್ಫ್ ಎಸ್ಟೀಮ್, ಪರ್ಸನಲ್ ಪವರ್, ಕಾನ್ಫಿಡೆನ್ಸ್, ಐಡೆಂಟಿಟಿ, ಡಿಟರ್ಮಿನೇಷನ್. ಇನ್ನೊಂದು ಬೇಕಾದ್ರೆ ಬರ್ಕೊಡ್ರಿ, ಉದಾರತೆ, ಜನರಾಸಿಟಿ, ಉದಾರತೆ. ಇವೆಲ್ಲವೂ ಕೂಡ ಸರಿಯಾಗಿ ಇದ್ವು ಅಂತಂದ್ರ ಈ ಫಿಸಿಕಲ್ ಆರ್ಗನ್ಸ್ ಸರಿಯಾಗಿರ್ತಾವ. ಇವು ಸರಿಯಾಗಿಲ್ಲ ಅಂದ್ರ ಈ ಆರ್ಗನ್ ಸರಿಯಾಗಿರಂಗಿಲ್ಲ. ಯಾವ್ಯಾವ? ಲಿವರು, ಅಡ್ರಿನಲ್ ಗ್ಲ್ಯಾಂಡ್ಸ್, ಎಂಡೋಕ್ರೈನ್ ಗ್ಲ್ಯಾಂಡ್, ಸ್ಟಮಕ್, ಇವೆಲ್ಲವೂ ಮಾತ್ ಕೇಳಂಗಿಲ್ಲ. ನೆಕ್ಸ್ಟ್ ಬರ್ತದ ಅನಾಹತ ಚಕ್ರ ಅಂತ ಹೇಳಿ. ಅನಾಹತ ಚಕ್ರ ಅಂತಂದ್ರೆ ಇಲ್ಲಿ ಸ್ವಲ್ಪ ಹೃದಯದ ಹತ್ರ, ಓಕೆ, ಸಾರಿ, ಕರೆಕ್ಟ್, ಹೃದಯದ ಹತ್ರ. ಇಲ್ಲಿ ಲವ್ ಅದ, ಜಾಯ್ ಅದ, ಕಂಪ್ಯಾಷನ್, ಫಾರ್ಗಿವ್ನೆಸ್, ಕ್ಷಮಿಸ್ಬೇಕು. ಜಗತ್ತಿನ ಎಷ್ಟೋ ಜನರು ತಪ್ಪು ಮಾಡ್ತಾರ, ಕ್ಷಮಿಸ್ಬೇಕು. ನಾನ್ ಎಷ್ಟೋ ತಪ್ಪು ಮಾಡಿದೀನಿ, ನೀವೆಲ್ಲ ಕ್ಷಮಿಸಿದ್ರಿ. ನಮ್ಮ ಸ್ಕೂಲಲ್ಲಿ ಕ್ಷಮಿಸಿದಾರ, ನಮ್ಮ ಕಾಲೇಜಲ್ಲಿ ಕ್ಷಮಿಸಿದಾರ, ನಮ್ಮ ಪೇರೆಂಟ್ಸ್ ಕ್ಷಮಿಸಿದಾರ, ನಮ್ಮ ಪಕ್ಕದ ಮನೆಯವ್ರು ಕ್ಷಮಿಸಿದಾರ, ನನ್ನ ಸ್ಟೂಡೆಂಟ್ಸ್ ಕ್ಷಮಿಸಿದಾರ. ಹೇಳಿಲ್ಲ ಅವ್ರು ಬಾಯಿ ತೆಗೆದು, ಬಟ್ ನಾ ಎಷ್ಟು ತಪ್ಪು ಮಾಡೀನಿ ಜೀವನದೊಳಗೆ, ಸಾವಿರಾರು ಲಕ್ಷಾಂತರ ತಪ್ಪುಗಳನ್ನು ಮಾಡೀನಿ. ಎಲ್ಲರೂ ಕ್ಷಮಿಸಿದಲ್ಲೇ ನಾನು ಈಗ ಬದುಕಕತ್ತೀನಿ. ಹಂಗೆ ನೀವು ಕೂಡ ಇನ್ನೊಬ್ಬರನ್ನ ಕ್ಷಮಿಸ್ರಿ. ಅವರು ಸಾವಿರಾರು ತಪ್ಪುಗಳನ್ನು ಮಾಡ್ತಾರ, ಅವುಗಳನ್ನ ಕ್ಷಮಿಸ್ರಿ. ಎಲ್ಲರೂ ನನ್ನನ್ನು ಪ್ರೀತಿ ಮಾಡಿದ್ರೆ, ಹಂಗಾಗಿ ನಾನು ಇವತ್ತು ಖುಷಿಯಾಗಿದ್ದೀನಿ.
ನೀವು ಎಲ್ಲಾರನ್ನು ಪ್ರೀತಿ ಮಾಡ್ರಿ, ಹಾಗಾಗಿ ನೀವು ಖುಷಿಯಾಗಿರ್ತೀರಿ. ಕಂಪ್ಯಾಷನ್ ಅವು ಇದ್ವು ಅಂತಂದ್ರೆ ನಿಮ್ಮ ಹಾರ್ಟ್ ರಿಲೇಟೆಡ್ ಎಲ್ಲಾ ಡಿಸೀಸಸ್ಗಳು, ಲಂಗ್ಸ್ ರಿಲೇಟೆಡ್, ಥೈಮಸ್ ಗ್ಲ್ಯಾಂಡ್ಸ್ ರಿಲೇಟೆಡ್ ಎಲ್ಲವೂ ಕೂಡ ನಿವಾರಣೆ ಆಗ್ತವೆ. ನೆಕ್ಸ್ಟ್ ಲಾಸ್ಟ್ ಬರ್ತದ ಥ್ರೋಟ್ ಚಕ್ರ, ವಿಶುದ್ಧಿ, ನಿಮ್ಮ ಥೈರಾಯ್ಡ್. ಅದಕ್ಕೆ ಏನ್ ಬೇಕು ನೋಡಿ, ಸೆಲ್ಫ್ ಎಕ್ಸ್ಪ್ರೆಷನ್, ಕಮ್ಯುನಿಕೇಶನ್ ಅಂಡ್ ಅಥೆಂಟಿಸಿಟಿ. ಕಂಠ ಗಟ್ಟಿಯಾಗಿರ್ಬೇಕು. ಕಂಠ ಗಟ್ಟಿಯಾಗಿತ್ತು ಅಂದ್ರೆ ಕಾನ್ಫಿಡೆನ್ಸ್ ಇರ್ತೈತಿ. ಭಾಷಣ ಮಾಡೋರ್ಗೆ ಹೆಂಗಿರ್ತದ, ಮೋಟಿವೇಶನ್ ಲೆಕ್ಚರ್ ಏನ್ರ ಭಾಷಣ ಮಾಡ್ತದ, ಗಂಟ್ಲು ಬಾರಿ ಗಟ್ಟಿ ಐತ್ರಿ, ಅವ್ರು ಹೇಳಿದ ತಕ್ಷಣ ಎಲ್ಲರೂ ಮಾತು ಕೇಳ್ತಾರ್ರಿ ಅಂತ. ಅವ್ರು ಒಂದ್ ಮಾತ್ ಅಂದ್ರೆ ಸರ್ ಬರ್ಬೇಡ ಅಂದ್ಬಿಟ್ರೆ ಬರಂಗಿಲ್ಲ, ಹೋಗಂದ್ರೆ ಹೋಗ್ಬಿಡ್ತಾರೆ ಸರ್. ಯಾಕ? ಅವ್ರದ್ದು ಈ ಇಮೋಷನ್ಸ್ಗಳು ಪವರ್ಫುಲ್ ಆಗಿದ್ವು ಅಂದ್ರ ಇವು ಪವರ್ಫುಲ್ ಆಗಿರ್ತಾವ. ಥ್ರೋಟ್, ಮೌತ್ ಮತ್ತು ಥೈರಾಯ್ಡ್ ಗ್ಲ್ಯಾಂಡ್ಸ್ ಗಳೆಲ್ಲ ಸರಿಯಾಗಿರ್ತಾವ. ಇದಾದ್ಮೇಲೆ ಮೇಲ್ಗಡೆ ಬರ್ತದ ಆಜ್ಞಾ ಚಕ್ರ. ಆಜ್ಞಾ ಚಕ್ರದಲ್ಲಿ ಸೆಲ್ಫ್ ಅವೇರ್ನೆಸ್, ಸ್ವಲ್ಪ ಆಧ್ಯಾತ್ಮಿಕವಾಗಿರ್ರಿ. ಮೆಡಿಟೇಷನ್ ಮಾಡೋಣ, ಪ್ರಾಣಾಯಾಮ ಮಾಡೋಣ, ಮನಸ್ಸಂದ್ರೆ ಏನು, ಚಿತ್ತ ಅಂದ್ರೆ ಏನು, ಅದನ್ನ ನಾನು ಬಂದಿರತಕ್ಕಂಥ ಪರ್ಪಸ್ ಏನು, ಇನ್ನೆಲ್ಲ ತಿಳ್ಕೊಳ್ಳೋದು. ವಿಸ್ಡಮ್, ಪ್ರಜ್ಞೆ, ಓಕೆ, ಇಮ್ಯಾಜಿನೇಷನ್, ಇಂಟ್ಯೂಷನ್ ಇವೆಲ್ಲ ಇದ್ವು ಅಂದ್ರೆ ಆಜ್ಞಾ ಚಕ್ರ. ಅದಕ್ಕೆ ಸಂಬಂಧಪಟ್ಟಂಗ ಬ್ರೈನ್, ಪಿಟ್ಯುಟರಿ ಗ್ಲ್ಯಾಂಡ್ಸ್. ಪಿಟ್ಯುಟರಿ ಗ್ಲ್ಯಾಂಡ್ಸ್ ಬಹಳ ಇಂಪಾರ್ಟೆಂಟ್. ಇಡೀ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಹಾರ್ಮೋನ್ಸ್ ಅನ್ನು ಕಂಟ್ರೋಲ್ ಮಾಡ್ತದ ಪಿಟ್ಯುಟರಿ ಗ್ಲ್ಯಾಂಡ್. ಅದನ್ನು ಕೂಡ ನಮ್ಮ ಕಂಟ್ರೋಲ್ ಇರುತ್ತೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಸಹಸ್ರಾರ ಚಕ್ರ ಅಂತ ಬರ್ತದ, ಕನೆಕ್ಟೆಡ್ ಟು ದ ಪೀನಲ್ ಗ್ಲ್ಯಾಂಡ್. ಪೀನಲ್ ಗ್ಲ್ಯಾಂಡ್ ಪಿಟ್ಯುಟರಿ ಗ್ಲ್ಯಾಂಡ್ ಗಿಂತ ದೊಡ್ಡದು. ಇದಕ್ಕೆ ನಾನು ವಶಿಷ್ಠ ಋಷಿ ಅಂತ ಹೇಳ್ತೀನಿ. ಆಮೇಲೆ ಯಾವಾಗಾದ್ರೂ ಡಿಟೇಲ್ಡ್ ಆಗಿ ಹೇಳ್ತೀನಿ. ಇದಕ್ಕೆ ವಶಿಷ್ಠ ಋಷಿ ಅಂತ ಹೇಳ್ತೀನಿ. ಇದು ವಶಿಷ್ಠ, ಇದೇನೈತಲ್ಲ ಇದು ನಮ್ಮ ವಿಶ್ವಾಮಿತ್ರ ಇದ್ದಂಗೆ. ವಿಶ್ವಾಮಿತ್ರ ಋಷಿ ಇದ್ದಂಗೆ ಹಾರ್ಟ್ ಅಥವಾ ಅಗ್ನಿ ಚಕ್ರ. ಓಕೆ, ಇವು ಒಂದೊಂದು ಋಷಿಗಳು ಒಂದೊಂದು ಗ್ಲ್ಯಾಂಡ್ ಒಂದೊಂದು ಚಕ್ರಕ್ಕೆ ಸಂಬಂಧಪಟ್ಟಂಗ್ರಿ. ಹಂಗ ಇದ್ರೊಳಗಡೆ ಏನಾಯ್ತು, ಈಗ ನಮ್ಮ ಆಜ್ಞಾ ಚಕ್ರ ಇದ್ರೊಳಗಡೆ ಡಿವಿನಿಟಿ ಇರ್ತದ, ದೈವತ್ವ, ಕನೆಕ್ಷನ್, ಹೈಯರ್ ಎನರ್ಜಿ, ದೇವ್ರ ಜೊತೆ ಕನೆಕ್ಷನ್, ಕಾನ್ಶಿಯಸ್ನೆಸ್, ಸ್ಪಿರಿಚುಯಾಲಿಟಿ ಎಲ್ಲ ಬಂದ್ರ ಸಹಸ್ರಾರ ಚಕ್ರ ಆಕ್ಟಿವ್ ಆಗ್ತದ. ಇವು ಯಾವ ಇರ್ಲಿಲ್ಲ ಅಂದ್ರ ಇವುಗಳದು ಫೇಲ್ಯೂರ್ ಆಗ್ತದ. ಅರ್ಥಾಯ್ತಾ? ಈ ರೀತಿ ನಮ್ಮ ಶರೀರ ಮತ್ತು ನಮ್ಮ ಮನಸ್ಸು ಸಂಪೂರ್ಣವಾಗಿ ಎರಡೂ ಕೂಡಿ ಬಾಳೆ ಮಾಡ್ತಿದಾವೆ. ಎರಡು 100% ಮಿಲನ ಇದಾವೆ. ಎರಡು ಕೂಡಿ ಬಾಳೆ ಮಾಡೋದ್ರಿಂದ ನಮಗ ಸಂಪೂರ್ಣವಾಗಿ ಆರೋಗ್ಯದ ಸಾಧ್ಯತೆ ಇದೆ. ಹಂಗಾದ್ರೆ ಇವನ್ನೆಲ್ಲವನ್ನು ರಿವರ್ಸಲ್ ಮಾಡ್ಕೊಳ್ಬೇಕು. ನಿಮ್ಗೆ ಏನಾದ್ರು ರೋಗಗಳು ಇದ್ವು ಅಂತಂದ್ರೆ, ಯಾವ ಸೈಕೋಸೊಮ್ಯಾಟಿಕ್ ರೋಗಗಳು, ಕ್ರೋನಿಕ್ ರೋಗಗಳು, ಆಕ್ಸಿಡೆಂಟಲ್ ಬಿಟ್ ಯಾವಾದ್ರು ಇದ್ವು ಅಂತಂದ್ರ ಅವೆಲ್ಲವೂ ಬಿಕಾಸ್ ಆಫ್ ನಮ್ಮ ಫೀಲಿಂಗ್ಸ್ಗಳು ಮತ್ತು ಥಾಟ್ಸ್ಗಳು. ಹೌದ್ರಿ? ಥಾಟ್ಸ್ಗಳು, ಇಮೋಷನ್ಸ್ಗಳು, ಮತ್ತೆ ನಮ್ಮ ಲೈಫ್ ಸ್ಟೈಲು ಮತ್ತೆ ನಮ್ಮ ಫುಡ್, ಇವುಗಳ ಮೇಲೆ ಡಿಪೆಂಡ್ ಅದ. ಹಂಗಾಗಿ ಇವುಗಳನ್ನೆಲ್ಲವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಮತ್ತೆ ಸರಿಯಾದ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸೆಲ್ಫ್ ತಗೊಳ್ಬೇಡ್ರಿ. ಯಾವ್ದೋ ಒಂದು ಯೂಟ್ಯೂಬ್ ಚಾನೆಲ್ ನೋಡಿದೆ, ಯಾವ್ದದು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, ಇಂಥವೆಲ್ಲ ಮಾಡಿದ್ರೆ ಏನಾಗ್ತದ, ಸರಿಯಾಗಂಗಿಲ್ಲ. ಹಂಗ ಓವರ್ ಆಲ್ ಡೆವಲಪ್ ಆಗಿರುತ್ತೆ ಸಮಗ್ರ ಆರೋಗ್ಯ ಒಂದು ಕರೆಕ್ಟ್ ಆಗಿ ತಿಳ್ಕೊಂಡಿದ್ರೆ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದ್ದವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ರಿ. ನನ್ನ ಜೊತೆಗೆ ಅಂತ ಅಷ್ಟೇ ಅಂತಲ್ಲ, ಯಾರಾದ್ರೂ ನಿಮ್ಗೆ ಅನಿಸ್ತದ ಗೊತ್ತಾಗ್ತದ ಅವ್ರು ಕಾಂಟ್ಯಾಕ್ಟ್ ಮಾಡ್ರಿ. ಬೆಸ್ಟ್ ಸಜೆಷನ್ ಏನ್ ಹೇಳ್ರಿ, ನಿಮ್ಮ ಡೈರಿ ಮೇಂಟೈನ್ ಮಾಡ್ರಿ. ನಾನು ಇವತ್ತು ಈ ಟೈಪ್ ಊಟ ಮಾಡಿದ್ದೆ, ನನ್ಗೆ ಹಿಂಗ್ ಫೀಲಿಂಗ್ ಆಯ್ತು, ಬರ್ದಿಡ್ರಿ ಅದನ್ನ. ಓಕೆ, ಡೈರಿ ಮೇಂಟೈನ್ ಮಾಡಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಯಲ್ಲೇನೆ ತಿಳ್ಕೊಳ್ಬೇಕು. ಓಕೆ, ಒಳ್ಳೆ ಒಳ್ಳೆ ಬುಕ್ಸ್ ಗಳನ್ನು ಓದೋದು, ಈ ಟೈಪ್ ಮಾಡಿ ನೀವು 6 months ಅಲ್ಲಿ ಏನ್ ಮಾಡ್ಬೋದು, ವಾಪಸ್ ಬರ್ಬೋದು. ನಿಮ್ಗೆ ಇದ್ರದ್ದು ಕಂಪ್ಲೀಟ್ ಪ್ಲಾನ್ ಬೇಕಿತ್ತು ಅಂತಂದ್ರೆ ನಾವು 1-to-1 ಏನ್ ಮಾಡ್ತೀವಿ, ಮೆಂಟರ್ಶಿಪ್ ಮಾಡ್ತೀವಿ. 1-to-1 ಮೆಂಟರ್ಶಿಪ್ ಅಂದ್ರೆ ನೀವು ಯಾವ ರೀತಿ ಲೈಫ್ ಸ್ಟೈಲ್ ನಾವು ವಾಪಸ್ ರಿವರ್ಸ್ ಮಾಡ್ಕೊಳ್ಬೇಕು ಅಂತೇಳಿ ಅದಕ್ಕೆ 1-to-1 ಮೆಂಟರ್ಶಿಪ್ ಮಾಡ್ತೀವಿ. ಇದು ಆನ್ಲೈನ್ ಮಾಡ್ತೀವಿ, ಪ್ಲಸ್ ಆಫ್ಲೈನ್ ಕೂಡ ಮಾಡ್ತೀವಿ. ಅಂದ್ರೆ 1-to-1 ಇರ್ತದೆ. ಓಕೆ, ಅದನ್ನು ಬೇಕಾದ್ರೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಒಂದು ದಿನ ಎಲ್ಲಾರು ಒಂದ್ ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದೀರಿ ಅಂತಂದ್ರೆ ನಿಮ್ಮಲ್ಲೇ ಬಂದು ನಿಮ್ಮ ಸಮೀಪನ ಬಂದು 1 day ಫುಲ್ ಮಾರ್ನಿಂಗ್ ಟು ಈವ್ನಿಂಗ್ ನಾವು ಏನ್ ಮಾಡ್ಬೋದು, ಒಂದು ವರ್ಕ್ಶಾಪ್ ಟೈಪ್ ಮಾಡ್ಕೊಳ್ಬಹುದು. ಒಂದು ವರ್ಕ್ಶಾಪ್ ಟೈಪ್ ಮಾಡಿ ಮಾರ್ನಿಂಗ್ ಟು ಈವ್ನಿಂಗ್ ಇದ್ರ ಬಗ್ಗೆ ಎಲ್ಲವನ್ನು ಸರಿಯಾಗಿ ತಿಳ್ಕೊಂಡು ಚಂದ ನೋಟ್ಸ್ ಮಾಡ್ಕೊಂಡು ಮರ್ದಿನ್ಲಿಂದ ಒಂದು ಸಣ್ಣ ಗ್ರೂಪ್ ಮಾಡ್ಕೊಂಡು ಮರ್ದಿನ್ಲಿಂದ ಅದನ್ನ ಜೀವನದೊಳಗೆ ಅಡಾಪ್ಟ್ ಮಾಡ್ತಾ ಹೋದ್ರೆ 6 ತಿಂಗಳದೊಳಗಡೆ ಮತ್ತೆ ಸಣ್ಣ ಹುಡುಗರು ಆದಂಗ ಆಗೋದು. ಎಲ್ಲವನ್ನು ಕಳ್ಕೊಬಹುದು. ಅವ್ರು ಡಾಕ್ಟರ್ಸ್ ಏನ್ ಹೇಳ್ಯಾರಲ್ರಿ ಅವನ್ನೆಲ್ಲ ತೆಗೆದು ಹಾಕ್ರಿ ತಲೆ ಒಳಗಡೆ. ಇದು ಹೋಗ್ಲಾರ್ದಂತ ರೋಗ ಬಂದೈತ್ರಿ, ಕಳಿಲಾರ್ದಂತ ರೋಗದ, ಜೀವನ ಪರ್ಯಂತರ ಗುಳಿಗೆ ತಗೋರಿ, ಜೀವನ ಪರ್ಯಂತರ ಏನೋ ಡಯಾಲಿಸಿಸ್ ಮಾಡ್ಕೊಡ್ರಿ, ಜೀವನ ಪರ್ಯಂತರ ಇರತ್ತಿದ್ರಿ, ಇದು ಕಲಿ ಹೋಗಂಗಿಲ್ರಿ, ಅವರೆಲ್ಲ ಹೇಳಿರ್ತಾರ. ಅವ್ನು ಬಿಡ್ರಿ. ಬಿಕಾಸ್ ಬಂದದ ಅಂದ್ಮೇಲೆ ಹೋಗ್ಬೇಕು. ಬಂದದ ಅಂದ್ರ ಅದು ಹೋಗ್ಲೇಬೇಕು. ಬಂದಿದ್ದಿಲ್ಲಪ್ಪ ಹುಟ್ಟತಾ ಇತ್ತು ಅಂತಂದ್ರೆ ಅದಕ್ಕೆ ಬೇಕಾರ ಒಂದ್ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡೋಣ. ಸರ್ ಊಟ ಹೊತ್ನಾಗೆ ಇದು ಕಲಿ ಇತ್ತು ನೋಡ್ರಿ ಅಂದ್ರೆ ಓಕೆಪ್ಪ, ಅದಕ್ಕೊಂದು ಎಕ್ಸ್ಕ್ಯೂಸ್ ಕೊಡೋಣ. ಒಂದು 10-15 ವರ್ಷ, 20 ವರ್ಷ, 30 ವರ್ಷ ಆದ್ಮೇಲೆ ಬಂತು,
ಮತ್ತೆ ಹೋಗಂಗಿಲ್ಲ ಅಂತಂದ್ರೆ ಹೆಂಗ ಬಂತಂದ್ರೆ ಹೋಗ್ಬೇಕು. ಅದಕ್ಕೆ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಹೆಂಗ್ ಬಂತು, ಅರ್ಥ ಮಾಡ್ಕೊಂಡಿದ್ರೆ ಹೆಂಗ್ ಹೋಗ್ತದ. ಬಟ್ ಹೋಗುವ ಪ್ರೊಸೆಸ್ ಸ್ವಲ್ಪ ಈಸಿ ಅದ, ರಿವರ್ಸಲ್ ಟೈಮ್ ಕಡಿಮೆ ತಗೊಳ್ತದ. ಬರ್ಬೇಕನ್ನ ಹೇಳ್ಬಿಟ್ಟಿನಿ 8 ರಿಂದ 9 ವರ್ಷ ಸಮಯ ಹಿಡ್ಕೊಂಡು ಒಂದು ರೋಗ ಬರ್ತದ. ಬಟ್ ಹೋಗ್ಬೇಕಾದ್ರ 1 ವರ್ಷ ಮಿನಿಮಮ್ 1 ವರ್ಷ ಆದ್ರೂ ಬೇಕು. ಹಿಂಗ ನಮ್ ಗೈಡೆನ್ಸ್ ಇತ್ತು ಅಂದ್ರ, ಡೈಲಿ ಟಾರ್ಗೆಟ್ ಟ್ರೈನಿಂಗ್ ಒಳಗಿದ್ರಿ ಅಂದ್ರ ಏನಾಗ್ಬೋದು, 6 ತಿಂಗಳದೊಳಗಡೆನೆ ರಿಕವರ್ ಮಾಡ್ಕೋಬಹುದು, 3 ತಿಂಗಳದೊಳಗೂ ರಿಕವರ್ ಮಾಡ್ಕೋಬಹುದು. ಅರ್ಧೈತ್ರಿ. ಇಷ್ಟು ಇವತ್ತ ನಾನು ನಿಮಗ ಎಲ್ಲರಿಗೂ ಕನ್ವೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಇದರಲ್ಲಿ ಏನಾದ್ರು ಕೇಳ್ಬೇಕಂತ ಅನ್ಸಿದ್ರೆ ಕೇಳ್ರಿ, ತಿದ್ದಬೇಕನ್ಸಿದ್ರೆ ತಿದ್ರಿ, ಅಥವಾ ಇನ್ನು ಎಕ್ಸ್ಟ್ರಾ ಶೇರ್ ಮಾಡ್ಬೇಕಂತ ಅನ್ಸಿದ್ರು ಕೂಡ ಶೇರ್ ಮಾಡ್ಬೋದು. ನನ್ನಲ್ಲಿ ಏನಾದ್ರು ಸ್ವಲ್ಪ ಮೇಲೆ ಕೆಳಗಾಗಿದ್ದು ಅಂತಂದ್ರೂ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ ಜೋಡಿಸಿ ಅವುಗಳನ್ನ ತಿದ್ದೋದಾದ್ರೂ ಕೂಡ ತಿದ್ದಬಹುದು. ಓಕೆ, ಇಟ್ ಇಸ್ ಅನ್ ಓಪನ್ ಸೆಷನ್ ಆಗಿರ್ಬೇಕು ಯಾವಾಗ್ಲೂ. ನಾ ಈಗ ಎಲ್ಲರನ್ನ ಈಗ ಅನ್ಮ್ಯೂಟ್ ಮಾಡ್ತೀನಿ. ಯಾರ್ಯಾರಿಗೆ ಏನಾದ್ರು ಕೇಳೋದಿತ್ತಂದ್ರೆ ಕೇಳೋಣ. ಇನ್ನೊಂದು 15-20 ನಿಮಿಷ ಡಿಸ್ಕಷನ್ ಮಾಡಿ ಆಮೇಲೆ ವಿ ವಿಲ್ ವೈಂಡ್ ಅಪ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹೌ ಯು ಫೆಲ್ಟ್? ಹೆಂಗ ಅನಿಸ್ತು ನಿಮ್ಗೆಲ್ಲ? ಎಸ್ ಸರ್, ರಾಜಶೇಖರ್ ಸರ್. ಎಸ್ ಸರ್. ನೈಸ್ ಸೆಷನ್ ಸರ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ಹೆಲ್ತ್ಗೆ ಸಂಬಂಧಪಟ್ಟದ್ದು ಅಲ್ಲ? ಹೌದು ಸರ್. ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ ಸರ್. ಎಸ್ ಸರ್. ಡೌಟ್ಸ್ ಯಾರು ಕೇಳ್ತಾರೆ ನೋಡೋಣ ಸರ್, ವೇಟ್ ಮಾಡೋಣ್ರಿ ಸ್ವಲ್ಪ ಹೊತ್ತು. ಸರ್ ಬೇಕಾದಂಗ ಸರ್ ಬೇಕು. ಎಸ್, ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಆನಂತರ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬಹುದು, ಅಥವಾ ನಿಮ್ಗ ಏನಾದ್ರೂ ಗೊತ್ತಿದ್ರು ಅದನ್ನು ತಿಳಿಸಬಹುದು. ಸಮಯ ಇದೆ, ಉಪಯೋಗಿಸಬಹುದು. ಇಲ್ಲ ಅಂದ್ರೂ ನನ್ನ ನಂಬರ್ ಇರ್ತದ, ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ ಸರ್ ಅವರು. ಹೌದ್ರಿ? ಆಮೇಲೆ ನನ್ನ ಗ್ರೂಪ್ ಒಳಗೂ ಹಾಕಿದ್ವಿ ಎಲ್ಲರೂ. ಈ ನಂಬರ್ಗೆ ಫಸ್ಟ್ ವಾಟ್ಸಪ್ ಮೆಸೇಜ್ ಮಾಡ್ರಿ. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ರಿ, ನನ್ನ ಫ್ರೀ ಟೈಮ್ ಅನ್ನ ಹೇಳಿ, ವಿ ಕ್ಯಾನ್ ಕನೆಕ್ಟ್. ನಾವು ಕನೆಕ್ಟ್ ಆಗಿನೂ ಕೂಡ ಡಿಸ್ಕಸ್ ಮಾಡಬಹುದು. ಓಕೆ ಸರ್, ಐ ಥಿಂಕ್ ಯಾರಿಗೂ ಡೌಟ್ ಇಲ್ಲ ಅಂತ ಅನ್ಸುತ್ತೆ ಸರ್. ಕ್ಯಾನ್ ವಿ ವೈಂಡ್ ಅಪ್ ಸರ್? ಓಕೆ ಸರ್, ಫೈನ್, ನೋ ಪ್ರಾಬ್ಲಮ್ ಸರ್.